ಹಲೋ, ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಕರ್ನಾಟಕದಿಂದ ಅಂದ್ರೆ KHB ಹೌಸಿಂಗ್ ಬೋರ್ಡ್ ಕಡೆಯಿಂದ 8 ಲೇಔಟ್ ಅಲ್ಲಿ 4 ಡಿಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ ಮುದ್ದೇಬಿಹಾಳ ವಿಜಯಪುರ ಬಿಜಾಪುರ, ಮಹಲ್ ಭಗತ್ ಬಿಜಾಪುರ, ಕಸಬಾ ಬಬಲೇಶ್ವರ, ಹಣ್ಣೂರ್ ಚಾಮರಾಜನಗರ, ಗದಗಲ್ಲಿ 2 ಲೇಔಟ್ ಅಲ್ಲಿ ಫೇಸ್ 1 ಫೇಸ್ 2 ಕಳಸಾಪುರ, ಚಿಕ್ಕಬಾದವಾಡಗಿ ಹುನಗುಂದ ತಾಲೂಕ್ ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಕೂಡ ಬಂದಿದೆ. ಸೊ ಇದು ಬೇಸಿಕ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಷ್ಟು 1500 ಸೈಟುಗಳು ಅಕ್ರಾಸ್ 4 ಡಿಸ್ಟಿಕ್ 8 ಲೇಔಟ್ ಅಲ್ಲಿ ಕಾಂಬಿನೇಷನ್ ಆಫ್ EWS LIG MIG ಹೇಗೆ ಅರ್ಜಿ ಹಾಕಬೇಕು, ಏನ್ ಪ್ರೈಸ್ ಅಲ್ಲಿ ಇದೆ, ಮೇನ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೇನ್ ಡೀಟೇಲ್ಸ್ ಬಂದಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎನಿ ಕರೆಕ್ಷನ್ ಆಗಿರೋ ನಂಬರ್ಸ್ ಗಳು ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ವೆಬ್ಸೈಟ್ ಅಲ್ಲಿ ಅರ್ಜಿ ಹಾಕ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ತರ ಪ್ರತಿಯೊಂದಕ್ಕೂ ಅರ್ಜಿ ಹಾಕಬೇಕು, ಎಲ್ಲೆಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಹೇಗೆ ಮಿಸ್ ಮಾಡಬಾರ್ದು, ತಪ್ಪಿಲ್ಲದೆ ಅರ್ಜಿ ಹೇಗೆ ಬೇಕು ಅದನ್ನು ಕೂಡ KHB ವೆಬ್ಸೈಟ್ ಹೇಳ್ಕೊಡ್ತೀನಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ಎಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ರೆ, ಮುದ್ದೇಬಿಹಾಳ ಮಾಡೋದಿದ್ರೆ ಅದು ಎಲ್ಲಿ ಬರುತ್ತೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಇಂದ ಎಷ್ಟು ದೂರದಲ್ಲಿದೆ, ಆ ಲೇಔಟ್ ಅಲ್ಲಿ ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಇದೆ, ಅದರ ಜೊತೆಗೆ ಮಹಲ್ ಭಗತ್ ಅದು ಕೂಡ ಬಿಜಾಪುರದಲ್ಲಿ ಎಲ್ಲಿ ಬರುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಕಸಬಾ ಆ ಲೇಔಟ್ ಕೂಡ ಎಲ್ಲಿದೆ, ಡಿಸ್ಟಿಕ್ ಇಂದ ಎಷ್ಟು ದೂರದಲ್ಲಿದೆ, ಏನೇನು ಡೆವಲಪ್ಮೆಂಟ್ ಇದೆ. ಬಬಲೇಶ್ವರ ಕೂಡ ಎಲ್ಲಿ ಬರುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದರ ಜೊತೆಗೆ ಹುನಗುಂದ್ ಅದು ಕೂಡ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಎಲ್ಲಿ ಬರುತ್ತೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಹಣ್ಣೂರ್ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಯಾವ ತರ ಇದೆ, ಮೇನ್ ರೋಡ್ ಅಲ್ಲಿ ಇದೆಯಾ, ಹಿಂದೆ ಮುಂದೆ ಏನ್ ನಡೀತಾ ಅದನ್ನು ಕೂಡ ಹೇಳ್ಕೊಡ್ತೀನಿ. ಕೊನೆಗೆ ಕಳಸಾಪುರ ಗದಗ್ ಡಿಸ್ಟಿಕ್ ಅಲ್ಲಿ ಫೇಸ್ 1 ಫೇಸ್ 2 ಹೇಗಿದೆ ಅದನ್ನು ಕೂಡ ಚೆಕ್ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ID ಇದೆ, ಟೆಲಿಗ್ರಾಮ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಪ್ಲೀಸ್ ಜಾಯ್ನ್ ಆಗಿ. ನನ್ನ ಈ 3 ಚಾನಲ್ ನೀವೇನಾದ್ರೂ ಫಾಲೋ ಮಾಡಿದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಒಂದಲ್ವಾ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ಗಳನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ. ನನ್ನ ಫಾಲೋ ಮಾಡಿದ್ರೆ ನಿಮಗೆ ಫ್ರೀ ಕನ್ಸಲ್ಟೇಷನ್ 2 ಕೊಡ್ತೀನಿ. ಸೊ ತಡ ಮಾಡೋದು ಬೇಡ. ಹಾಗೆ ಬೆಂಗಳೂರಲ್ಲೂ ಕೂಡ 2 ಲೇಔಟ್ ಅಲ್ಲಿ ವೆರಿ ಸೂನ್ ಅರ್ಜಿಗೆ ಕರೀತಾರೆ. ಒಂದ್ ಬಂದು ಸೂರ್ಯನಗರ ಹಿಂದೆ ಮುಂದೆ, ಒಂದು ಮೈಸೂರು ರೋಡ್ ಹತ್ರ ಇದೆ. ಆ ಡೀಟೇಲ್ಸ್ ಏನಾದ್ರು ನೀವು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಪ್ಲೀಸ್, ಸೊ ದಟ್ ನೀವು ಮಿಸ್ ಮಾಡೋದಿಲ್ಲ. ಅರ್ಜಿ ಬಂದಾಗ ತುಂಬಾ ಟೈಮ್ ಇರೋದಿಲ್ಲ, ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಪ್ರತಿಯೊಂದು ಸ್ಟೇಜ್ ಅನ್ನು ಕವರ್ ಮಾಡ್ತೀನಿ. ಸೊ 1 by 1. ಸೊ ನಾವೀಗ ಫಸ್ಟಿಗೆ KHB ವೆಬ್ಸೈಟ್ಗೆ ಹೋಗಬೇಕು. ನೀವು ಗೂಗಲ್ ಅಲ್ಲಿ ಜಸ್ಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹೊಡೆದ್ರೆ KHB ಬರುತ್ತೆ. ಸೊ ಇದರಲ್ಲಿ ಸಮಥಿಂಗ್ ಕಾಲ್ಡ್ ರೀಡ್ ಮೋರ್ ಅಂತ ಇದೆ. ಸೊ ಇಲ್ಲಿ ನೀವು ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅನ್ಅಲಾಟೆಡ್ ಸ್ಟೇರ್ ಪ್ರಾಪರ್ಟೀಸ್ ಇನ್ ವೇರಿಯಸ್ ಲೇಔಟ್ ಅಂತ ಕೊಟ್ಟಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಇದು 4-5 ದಿವಸದಿಂದ ಎರರ್ ಬರ್ತಾನೆ ಇದೆ, ತಲೆ ಕೆಡಿಸ್ಕೋಬೇಡಿ. ನನ್ನ ಹತ್ರ ಒಂದು ಪೀಸ್ ಆಫ್ ಪೇಪರ್ ಇದೆ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಟ್ಟಿರೋದು. ಓಕೆ, ಸೊ ಅದ್ರ ಮುಖಾಂತರ ನಾನು ಎಲ್ಲ ಹೇಳ್ತೀನಿ. ಇದರಲ್ಲಿ ಸ್ವಲ್ಪ ನಂಬರ್ಸ್ ಕರೆಕ್ಷನ್ ಆಗಿದೆ, ಅದನ್ನು ಕೂಡ ಹೇಳ್ತೀನಿ, ಎಲ್ಲೆಲ್ಲಿ ಏನೇನಿದೆ, ಯಾವ ಪ್ರೈಸ್ ಅಂತ ಹೇಳಿ. EWS ಅಂದ್ರೆ ಎಕಾನಮಿಕ್ ವೀಕರ್ ಸೆಕ್ಷನ್. ಇದು ಆಕ್ಷನ್ ಅಲ್ಲ, ಅಲಾಟ್ಮೆಂಟ್. ಇದಕ್ಕೆ ಅಮೌಂಟ್ ಅನ್ನ ತುಂಬಿ ಅರ್ಜಿ ಹಾಕ್ಲೇಬೇಕು. ಯಾವ ತರ ಅರ್ಜಿ, ಎಷ್ಟು ಅಮೌಂಟ್ ಇದೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ EWS ನೋಡಿ 1, 3, 4, 64, 23, 22 ಮತ್ತೆ 15 ಹೇಗೆ ಓದ್ಕೋಬೇಕು. ಫಸ್ಟ್ ಬಿಜಾಪುರದ್ದು ಮುದ್ದೇಬಿಹಾಳ ಇದೆ, ಮಹಲ್ ಭಗತ್ ಇದೆ, ಕಸಬಾ ಫೇಸ್ 2 ಇದೆ, ಆಮೇಲೆ ವಿಜಯಪುರ ಬಬಲೇಶ್ವರ ತಾಲೂಕಲ್ಲಿ ಬರುತ್ತೆ, ಅಲ್ಲಿದೆ. ಎಲ್ಲಿ ನಿಮಗೆ EWS ಅಂದ್ರೆ ಎಕಾನಮಿಕ್ ವೀಕರ್ ಸೆಕ್ಷನ್. ಯಾರೇ ಈ ಸೈಟ್ಗಳಿಗೆ, ಈ ಫಸ್ಟ್ ಲೈನ್ ಆಫ್ ಸೈಟ್ಗಳು ಯಾವುದೇ ಲೊಕೇಶನ್ ಅಪ್ಲೈ ಮಾಡಿದ್ರು ನೀವು ನಿಮ್ಮ ಕ್ಯಾಟಗರಿ ಜೊತೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಹಾಕಬೇಕು. ಇನ್ಕಮ್ ಸರ್ಟಿಫಿಕೇಟ್ ಲಿಮಿಟೆಡ್, ಹಳ್ಳಿಗೆ ಎಷ್ಟಿರುತ್ತೆ, ಸಿಟಿಗೆ ಎಷ್ಟಿರುತ್ತೆ, ಅದ್ರ ಪ್ರಕಾರ ವ್ಯಾಲಿಡ್ ಆಸ್ ಆಫ್ ಟುಡೇ, ಆಸ್ ಆಫ್ ಲಾಸ್ಟ್ ಡೇಗೆ ವ್ಯಾಲಿಡ್ ಇರುವಂತ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಕನ್ಸೆಷನ್ ಸಿಗುತ್ತೆ. ಇದಕ್ಕೆ ಹಾಕೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಪ್ರೈಸ್ ನೋಡಿ, ಮುದ್ದೇಬಿಹಾಳ ವಿಜಯಪುರದಲ್ಲಿ 600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದ್ರೆ, EWS ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ವಿತ್ ನಿಮ್ಗೆ ಏನಾದ್ರು ಈ ಸೈಟ್ ಸಿಕ್ತಂದ್ರೆ 50% ಸಬ್ಸಿಡಿ ಅಂದ್ರೆ 50% ಡಿಸ್ಕೌಂಟ್ ಸಿಗುತ್ತೆ, 300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸಿಗುತ್ತೆ. ಸೊ ಇನ್ ಕೇಸ್ ಈ ಒಂದ್ ಸೈಟ್ ನಿಮ್ಗೆ ಏನಾದ್ರು ಅಲಾಟ್ ಆದ್ರೆ 20-30 ಸೈಟ್ ಇರುತ್ತೆ EWS ಅಂದ್ರೆ 300 ರೂಪಾಯಿ ಅಂದ್ರೆ 6-3-18, 1,80,000 ನಿಮ್ಗೆ iPhone 17 ಕೂಡ ಬರೋದಿಲ್ಲ, ಆ ರೇಟ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಮಹಲ್ LIG ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್ ಅಂತ ಹೇಳಿ. LIG ಗೆ ನೀವು ಯಾವುದೇ ಫಸ್ಟ್ ಆಫ್ ಆಲ್ ದಿಸ್ ಇಸ್ ಫಾರ್ ಸಿಟಿಸನ್ ಆಫ್ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ. ಅದು ಕರ್ನಾಟಕದಲ್ಲಿ ಇದ್ದು ಮಿನಿಮಮ್ 10 ಇಯರ್ಸ್ ಇರಬೇಕು. ಸೊ ಇದನ್ನ ಬಿಜಾಪುರದವರು ಹಾಕ್ಬೋದು, ಬೆಂಗಳೂರವರು ಹಾಕ್ಬೋದು, ಅಕ್ಕಪಕ್ಕದ ಡಿಸ್ಟಿಕ್ ಅವರು ಯಾರು ಬೇಕಾದ್ರೂ, ಯಾವ ಡಿಸ್ಟಿಕ್ ಬೇಕಾದ್ರೂ ಹಾಕ್ಬೋದು. ಸೊ LIG ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್. ಲೋವರ್ ಇನ್ಕಮ್ ಗ್ರೂಪ್ ಅಂದ್ರೆ ಇಟ್ ಇಸ್ ಜಸ್ಟ್ ಕ್ಯಾಟಗರಿ 30-40 ಸೈಟ್ ಅಂತ ನೀವು ಅರ್ಥ ಮಾಡ್ಕೋಬೇಕು. 9/12 ಅಂತ ಹೇಳ್ತಾರೆ KHB ಲ್ಯಾಂಗ್ವೇಜ್ ಅಲ್ಲಿ. ಸೊ ಇದಕ್ಕೆ ಯಾವುದೇ ತರ ಇನ್ಕಮ್ ಕೊಡೋಂಗಿಲ್ಲ. ನೀವು ಕೋಟಿಗಟ್ಟಲೆ ದುಡಿತಾ ಇರ್ಬೋದು. ನಿಮ್ಗೆ LIG ಸೈಟ್ ಸಾಕು ಆ ಲೇಔಟ್ ಅಲ್ಲಿ ಅಂದ್ರೆ LIG ಗೆ ಅಪ್ಲೈ ಮಾಡಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು MIG ಮಿಡ್ ಇನ್ಕಮ್ ಗ್ರೂಪ್ ಅಂತ ಹೇಳ್ತಾರೆ. ಇಟ್ ಇಸ್ ಲೈಕ್ 9/15 30-50 ಸೈಟ್ ಅಂತ ನಾವು KHB ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಲೇಔಟ್ ಲ್ಯಾಂಗ್ವೇಜ್ ಅಲ್ಲಿ. ಸೊ 30-50 70 ಸೈಟ್ ಇದೆ ಆ ಇದರಲ್ಲಿ. ಮಹಲ್ಬಾಗ್ 70 ಸೈಟ್ ಇದೆ. ಸೊ HIG ಅಂದ್ರೆ 37 ಸೈಟ್ ಇದೆ. HIG ಅಂದ್ರೆ 12/18 ಇರುತ್ತೆ, ಅಂದ್ರೆ 40-60 ಸೈಟ್, 1400 ಅಡಿ ಬರುತ್ತೆ. ಸೊ ಇದಕ್ಕೆ HIG ಅಂತಾರೆ. HIG ಅಂದ್ಕೊಳ್ಳೆ ಹೈ ಇನ್ಕಮ್, ಮಿಡ್ ಇನ್ಕಮ್, ಲೋ ಇನ್ಕಮ್. HIG ಅಂದ್ಕೊಳ್ಳೆ ಹೈ ಇನ್ಕಮ್ ಅಂತ ಏನು ಇರಲೇಬೇಕಾ? ನೀವೇನಾದ್ರು ಸರ್ ನಂದು 15,000 ಅಷ್ಟೇ ಸಂಬಳ ಇದೆ, ನಾನು ಆತರ ಕೇಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಈ HIG 40-60 ಸೈಟ್ ನಿಮ್ಗೆ ಏನಾದ್ರು ಅಲಾಟ್ ಆದ್ರೆ ಜಸ್ಟ್ ಡೂ ಅ ಕ್ಯಾಲ್ಕುಲೇಷನ್, 2400 into 600 rupees per square feet ಅಂದ್ರೆ ನಿಮ್ಗೆ ಏನಾದ್ರೂ 15 ಲಕ್ಷ ಬಜೆಟ್ ಇರೋ ಪ್ರಾಪರ್ಟಿ ಇದು. ಓಕೆ, ಸೊ ನಿಮ್ಗೆ ಇಫ್ ಯು ಹ್ಯಾವ್ ಕೆಪಾಸಿಟಿ ಟು ಬೈ ದಿಸ್ ಇನ್ ಕೇಸ್ ಅಲಾಟ್ಮೆಂಟ್ ಆದ್ರೆ ಯು ಕ್ಯಾನ್ ಅಪ್ಲೈ. ಸೊ ನೀವು ಲೋವರ್ ಇನ್ಕಮ್ ಇದ್ದು ನಿಮ್ಗೆ HIG ಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಇದರಲ್ಲಿ ಡಿಸ್ಕೌಂಟ್ ಸಿಗಲ್ಲ. ಲೋವರ್ ಇನ್ಕಮ್ ಇದ್ದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇದ್ದು ನಿಮ್ಗೆ ಏನಾದ್ರು HIG ಬೇಕಂದ್ರೆ ಅಪ್ಲೈ ಮಾಡಿ, ನೋಬಡಿ ಕ್ಯಾನ್ ಸ್ಟಾಪ್ ಯು. ಬಟ್ ಯು ಶುಡ್ ಬಿ, ಇನ್ ಕೇಸ್ ಅಲಾಟ್ಮೆಂಟ್ ಆದ್ರೆ ಇದನ್ನ ನಿಮ್ಗೆ ಖರೀದಿ ಮಾಡಲು ನಿಮ್ಮ ಹತ್ರ ದುಡ್ಡು ಇರಬೇಕು. ಸೊ ನೆಕ್ಸ್ಟ್ ಮಹಲ್ ಭಗತ್ ಅಲ್ಲಿ LIG 35 ಇದೆ, MIG 15 ಇದೆ. ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. HIG 11 ಇದೆ, 900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹಾಗೆ ಕಸಬಾ ಫೇಸ್ 2 ವಿಜಯನಗರ, ಬೆಂಗಳೂರು ಹೈವೇ ಮತ್ತೆ ಟೋಲ್ ಹತ್ರನ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. 800 rupees. EWS ನಿಮಗೆ 400 ರೂಪಾಯಿ ಸಿಗುತ್ತೆ. ಬಬಲೇಶ್ವರದಲ್ಲಿ 475 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. EWS ಅಲ್ಲಿ 4 ಸೈಟ್ ಇದೆ. ಇದಕ್ಕೆ ಏನಾದ್ರು ನೀವು ಅಪ್ಲೈ ಮಾಡಿ ಸಿಕ್ಕರೆ 250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಹಾಗೆ ಹನ್ನೂರ್ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಇದು ಹೊಸ ಲೇಔಟ್, 1 ವರ್ಷದಿಂದ ಈ ಲೇಔಟ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ. ನಂಗೆ ತುಂಬಾ ಜನ ಗೊತ್ತಿದ್ದಾರೆ ಇಲ್ಲೆಲ್ಲ ಅಲಾಟ್ಮೆಂಟ್ ಆದವರು. ಸೊ ಯಾರಾದ್ರೂ ಇದ್ರೆ ಕಮೆಂಟ್ ಕೂಡ ಮಾಡಿ. ಇದು ಫರ್ದರ್ ಎಲ್ಲ ಡೆವಲಪ್ಮೆಂಟ್ ಮಾಡಿ ಟೋಟಲ್ 650 ಸೈಟ್ಸ್, ಬ್ಯೂಟಿಫುಲ್ ಲೊಕೇಶನ್. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ ಇದು. ಇದರಲ್ಲಿ 64, 251, 256, 78 ಟೋಟಲ್ 450 ಸೈಟ್, 780 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನೀವು ಈ 46 ಸೈಟ್ ಅಲ್ಲಿ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ 390 ಸಿಗುತ್ತೆ. ಗದಗ ಕಳಸಾಪುರ ಟೋಟಲ್ ಆಗಿ 250. ಇದರಲ್ಲಿ ಫೇಸ್ 1 ಅಂಡ್ ಫೇಸ್ 2 ಇದೆ. ಒಂದು 20, 50, 60, ಒಂದು 250 ಸೈಟ್ ಇದೆ. ನೆಕ್ಸ್ಟ್ ಚಿಕ್ಕಬಾದವಾಡಗಿ, ಇದು ತುಂಬಾ ಸಲ ಬಂದಿದೆ, ಇನ್ನೂ 121 ಸೈಟ್ ಇಲ್ಲಿ ಉಳಿದಿದೆ. 600 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, ಸುತ್ತಮುತ್ತ ಇರೋರಿಗೆ ತುಂಬಾ ಒಳ್ಳೇದು. ಈ ತರ ಇದೆ. ಸೊ ಇದ್ರದ್ದು ಮೇನ್ ಅಡ್ವರ್ಟೈಸ್ಮೆಂಟ್ ನೀವು ನೋಡೋಂಗಿದ್ರೆ ಸ್ವಲ್ಪ ಬ್ಲರ್ ಆಗಿದೆ, ಯಾಕಂದ್ರೆ ರೀಸೆಂಟ್ ಆಗಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಸಿಗ್ಲಿಲ್ಲ ನನಗೆ. ಇದರಲ್ಲಿ ಇಂಪಾರ್ಟೆಂಟ್ ನೀವೇನ್ ತಿಳ್ಕೊಬೇಕು ಅಂತಂದ್ರೆ, ಕಾಣ್ತಾ ಇದ್ರೆ ಒಳ್ಳೇದು. ಇದರಲ್ಲಿ ನೋಡಿ, ಅರ್ಜಿ ಹಾಕಲು ಸ್ಟಾರ್ಟ್ ಆಗಿದ್ದು 19/9/2025, ಅಂದ್ರೆ ಇವತ್ತಿಗೆ 23ನೇ ತಾರೀಕು, 4 ದಿವಸ ಹಿಂದನೇ ಇದನ್ನ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 27/10/2025. ಇವತ್ತಿಗೆ ಇನ್ನೂ ಒಂದು ತಿಂಗಳ ಮೇಲೆ 4-5 ದಿವಸ ಟೈಮ್ ಇದೆ. ಸೊ ನಾನು ಫೀಸ್ ಬಗ್ಗೆ ಮಾತಾಡಿದೆ ಅಲ್ವಾ, ನೋಡಿ EWS ಏನಾದ್ರು ಅಪ್ಲೈ ಮಾಡ್ಬೇಕಂದ್ರೆ ಮಿನಿಮಮ್ 5,300 ರೂಪಾಯಿ ಕಟ್ಟಲೇಬೇಕು. 5,000 EMD ಅಮೌಂಟ್ ಆಗಿರುತ್ತೆ, 300 ರೂಪಾಯಿ ಫೀಸ್ ಆಗಿರುತ್ತೆ. ನಾಳೆ ಅಲಾಟ್ಮೆಂಟ್ ಆದ್ರೆ ಅದನ್ನ ಮುರಿದ್ಬಿಟ್ಟು ನಿಮಗೆ ರಿಮೈನಿಂಗ್ ಅಮೌಂಟ್ ತುಂಬಬೇಕಾಗುತ್ತೆ. ಅಲಾಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ 300 ರೂಪಾಯಿ ನಿಮಗೆ ರೀಫಂಡ್ ಆಗೋದಿಲ್ಲ, 5,000 ಮಾತ್ರ ರೀಫಂಡ್ ಆಗುತ್ತೆ. ಆ ತರ ಇದನ್ನ ಅರ್ಥ ಮಾಡ್ಕೋಬೇಕು. LIGಗೆ ಎಲ್ಲಾ ಲೊಕೇಶನ್ ಅಲ್ಲೂ 10,000 ಕಟ್ಟಲೇಬೇಕು, 10,500. MIGಗೆ 41,000, ಅದ್ರಲ್ಲಿ 40,000 ನಿಮ್ಗೆ ಅಡ್ವಾನ್ಸು, 1,000 ಫೀಸ್ ಇರುತ್ತೆ. HIG 1ಗೆ 51,500 ರೂಪಾಯಿ, ಅಂದ್ರೆ 50,000 ನಿಮ್ಗೆ EMD ಅಮೌಂಟ್ ತರ ಇರುತ್ತೆ, 1,500 ರೂಪಾಯಿ ನಿಮ್ಗೆ ಫೀಸ್ ಇರುತ್ತೆ. HIG 2 ಎಲ್ಲೆಲ್ಲಿ ಇದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ನಿಮ್ಗೆ 66,500. ಪ್ರೈಸ್ ವೆರಿ ವೆರಿ ರೀಸನಬಲ್ ಇಟ್ಟಿದ್ದಾರೆ, ಯಾಕಂದ್ರೆ ಬಿಕಾಸ್ ನಂಬರ್ ಆಫ್ ಸ್ಕ್ವೇರ್ ಫೀಟ್ ಕೂಡ ಕಮ್ಮಿ ಇರೋದ್ರಿಂದ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಈ ಎಲ್ಲಾ ನಂಬರ್ಸ್ ಆಲ್ರೆಡಿ ನಮ್ಮ ಪ್ರೀವಿಯಸ್ ಇಮೇಜ್ ಅಲ್ಲಿ KHB ವೆಬ್ಸೈಟ್ ಅಲ್ಲಿ ಇದೆ. ಸೊ ಅದಕ್ಕೆ ತಕ್ಕಂತೆ ಎಲ್ಲಾ ಕೇಸ್ ವರ್ಕರ್ ನಂಬರ್ಸ್ ಕೂಡ ಹಾಕಿಟ್ಟಿದ್ರೆ ಆ ಡಿಸ್ಟಿಕ್ ಅಲ್ಲಿ ನೀವು ಬೇಕಂದ್ರೆ ಇವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದ್ರಲ್ಲಿ ಅಷ್ಟೊಂದೇನಿಲ್ಲ, ಬಟ್ ದೇರ್ ಇಸ್ ಒನ್ ಕರೆಕ್ಷನ್ ಗದಗಲ್ ಆಗಿದೆ. ಓಕೆ, ಸೊ ಇಫ್ ಯು ಸಿ ಕಳಸಾಪುರ ಫೇಸ್ 1, ಫೇಸ್ 2, ಹಳೆ ಅಡ್ವರ್ಟೈಸ್ಮೆಂಟ್, ಫಸ್ಟ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ EWS ಫೇಸ್ 1 ಅಲ್ಲಿ 23 ಇದೆ, ಫೇಸ್ 2 ಅಲ್ಲಿ 2 ಇದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಈಗ ಚೇಂಜ್ ಮಾಡಿದ್ದಾರೆ, ಕರೆಕ್ಷನ್ ಮಾಡಿದ್ದಾರೆ, ತಿದ್ದುಪಡಿ ಪ್ರಕಟಣೆ ಕೂಡ ಆಗಿದೆ 18ನೇ ತಾರೀಕು. ಸೊ ಅದ್ರಲ್ಲಿ ಹೇಳ್ತಾರೆ EWS ಕಳಸಾಪುರ ಫೇಸ್ 1, ಫೇಸ್ 2 ಅಲ್ಲಿ ಮೊದಲಿನ ಪ್ರಕಾರ 25 ಸೈಟು, ಬಟ್ ಅಷ್ಟಿಲ್ಲ, 2 ಸೈಟ್ ಇರೋದು. ಆ 23 ಸೈಟ್ಗಳು LIG ಇದೆ. ಆಕ್ಚುಲಿ ಬೈ ಮಿಸ್ಟೇಕ್ ಆಗಿ ರಾಂಗ್ ಆಗಿ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಟೈಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಫೇರ್ ಎನಫ್. ಓಕೆ, ಸೊ ಅದಾದ್ಮೇಲೆ ಟೋಟಲ್ ಏನಿಲ್ಲ, ನಂಬರ್ ಅಷ್ಟೇ ಶಿಫ್ಟ್ ಆಗಿದೆ. ಕೆಲವೊಂದು LIG MIG ಕೂಡ ಹಿಂದೆ ಮುಂದೆ ಆಗಿದೆ. ಸೊ ದಿಸ್ ಇಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇಷ್ಟು ಡೀಟೇಲ್ಸ್ ಗದಗದ ಕಳಸಾಪುರ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ ಕೇಸ್ ನೀವು ಗದಗಲ್ಲಿ ಹಾಕ್ತಾ ಇದ್ರೆ ಇದನ್ನ ರೆಫರ್ ಮಾಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್. ಈ ಡಾಕ್ಯುಮೆಂಟ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಮೇನ್ಲಿ ನಾವು ಬೇಕಾಗಿರೋದು, ನೀವು ವೆಬ್ಸೈಟ್ ಅಲ್ಲಿ ಹೋಗಿ, ಇವತ್ತು ಆಸ್ ಆಫ್ ಟುಡೇ ವರ್ಕ್ ಆಗ್ತಾ ಇಲ್ಲ, ಬಟ್ ನೀವು ಚೆಕ್ ಮಾಡಿ, ಸಂಜೆ ಬೆಳಗ್ಗೆ ನಾಳೆ ಚೆಕ್ ಮಾಡಿ.
ಏನು ಡೀಟೇಲ್ಸ್ ಓದಿದೀನೋ ಅದು ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಆಸ್ ಆಫ್ ನಾವು KHB ವೆಬ್ಸೈಟ್ ಎರರ್ ಬರ್ತಾ ಇದೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಅರ್ಜಿಯನ್ನು ಹಾಕ್ಬೋದು. ಸೊ ಅರ್ಜಿ ಹಾಕ್ಬೇಕಂದ್ರೆ ಲೊಕೇಶನ್ ರಿವ್ಯೂ ಲಾಸ್ಟಿಗೆ ಮಾಡ್ತೀನಿ. ಸೊ ಅದು ಪ್ರಾಬಬ್ಲಿ, ಯಾಕಂದ್ರೆ ಅದು ತುಂಬಾ ಲಾಂಗೆಸ್ಟ್ ವಿಡಿಯೋ ಆಗಿರುತ್ತೆ ಇದು. ಯಾಕಂದ್ರೆ ಒಂದು ಲೊಕೇಶನ್ ಹೇಳಿ ಇನ್ನೊಂದು ಲೊಕೇಶನ್ ಬಿಡೋಕ್ಕಾಗಲ್ಲ. ಸೊ ಅರ್ಜಿ ಹೇಗೆ ಹಾಕಬೇಕು ಅಂತ ಒಂದೇ ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೊಟ್ಟು ಫರ್ದರ್ ಎಲ್ಲ ನಾನು ಲೊಕೇಶನ್ ರಿವ್ಯೂ ಹೋಗ್ತೀನಿ. ನೀವು ಯಾವ ಲೊಕೇಶನ್ ನಿಮ್ಗೆ ಇಷ್ಟನೋ ಅದನ್ನ ನೋಡ್ಬಿಟ್ಟು ಅರ್ಜಿನ ಹಾಕಿ. ಸೊ ಅರ್ಜಿ ಹಾಕ್ಬೇಕಂದ್ರೆ ಅಗೈನ್ KHB ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಓಕೆ, ಸೊ KHB ವೆಬ್ಸೈಟ್ಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಆನ್ಲೈನ್ ಸರ್ವಿಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಸ್ಟೇಜಸ್ ಬರುತ್ತೆ. ಮೊನ್ನೆ ನಾನು ರಾಯಸಂದ್ರದ್ದು ಹಾಕಿದ್ದೆ ನೋಡಿ. ನಮ್ಮ ಚಾನಲ್ಗೆ ಹೋದ್ರೆ ರೈಟ್ ನಾವು ವಿಡಿಯೋ ಸೆಕ್ಷನ್ ಅಲ್ಲಿ ಚಿಕ್ಕಮಗಳೂರು ಆಕ್ಷನ್ ನಡೀತಾ ಇದೆ, ದಾವಣಗೆರೆಯಲ್ಲೂ ಕೂಡ ಆಕ್ಷನ್ ನಡೀತಾ ಇದೆ. ಓಕೆ, ಕೆಲವೊಂದು ಓಪನ್ ಮಾರ್ಕೆಟ್ ಸೈಟ್ ಹುಬ್ಬಳ್ಳಿ ಧಾರವಾಡದ ಏನಂತ ಹೇಳ್ತಾರೆ ಹಿರೇಮಲ್ಲಿಗೌಡ KHB ಲೇಔಟ್ ಏನಿದೆ ಅಲ್ಲಿ ನನ್ನ ಹತ್ರ ಒಂದು 7-8 ಸೈಟ್ ಸೇಲಿಗಿದೆ. ಒಂದು 330-40, 330-50, ಒಂದು 440-60 ಸೈಟ್ಗಳು, ಕಮರ್ಷಿಯಲ್ ಸೈಟ್ಗಳು ಮತ್ತೆ ರೆಸಿಡೆನ್ಷಿಯಲ್ ಸೈಟ್ಗಳು ಹಿರೇಮಲ್ಲಿಗೌಡ KHB ಲೇಔಟ್ ಅಲ್ಲಿದೆ. ಇದರಲ್ಲಿ 2 ಮಾತ್ರ ಇದೆ. ಈಗ ಒಂದು 7-8 ಸೈಟ್ ಇದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ KHB ಲೇಔಟ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು 1600 ಇಂದ 2000 ಪ್ಲಸ್ ಮೈನಸ್ ಅಲ್ಲಿ ಇದೆ. ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ. KHB ಏನಾದ್ರು ನೀವು KHB ಧಾರವಾಡ ಹಿರೇಮಲ್ಲಿಗೌಡದಲ್ಲಿ ಮಾತ್ರ ನೋಡ್ತಾ ಇದ್ರೆ, ಅಂದ್ರೆ ಹಿರೇಮಲ್ಲಿಗೌಡ ಅಂದ್ರೆ IIT ಬೈಪಾಸ್ ಹತ್ರ IIT ಕ್ಯಾಂಪಸ್ ಪಕ್ಕದಲ್ಲಿರುವಂತಹ ಲೇಔಟ್, ತುಂಬಾ ದೊಡ್ಡ ಲೇಔಟ್. ಸೊ ಈ ತರ ಎಲ್ಲ ಆಕ್ಟಿವ್ ವಿಡಿಯೋಸ್ಗಳಿದೆ, ಅದನ್ನು ಕೂಡ ನೋಡಿಟ್ಕೊಳ್ಳಿ. ಸೊ ಅರ್ಜಿ ಹಾಕ್ಬೇಕಂದ್ರೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಗದಗ್ ಫೇಸ್ 1 ತಗೋಣ, ಫೇಸ್ 2 ತಗೋಣ. ಓಕೆ, ಸೊ ಎಲ್ಲ ರಿಮೈನಿಂಗ್ ಸೇಮ್ ಇರುತ್ತೆ. ಫೇಸ್ 2 ಅಲ್ಲಿ EWS ಇದೆಯಾ? ಎಸ್. ಸೊ ಫೇಸ್ 2 ತಗೋಣ. ಫೇಸ್ 2 ಎಲ್ಲ ಅರ್ಜಿ ಹಾಕೋದು ಸೇಮ್ ಇರುತ್ತೆ. ಈಗ ನೋಡಿ, ಫೇಸ್ 2 ಆಲ್ರೆಡಿ 15 ಅಪ್ಲಿಕೇಶನ್ ಬಿದ್ದಿದೆ ಅಂತ ಇದರ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಇದು ನೋಡ್ಬಿಟ್ಟು ಓದೋದು ಹೆಂಗೆ ಅಂತಂದ್ರೆ KHB ಗದಗ್ ಕಳಸಾಪುರ 2 00015 ಅಂದ್ರೆ 15 ಅಪ್ಲಿಕೇಶನ್ ಬಿದ್ದೆ. ಆರ್ ದೀಸ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್? ಐ ಆಮ್ ನಾಟ್ ಶೋರ್. ಅರ್ಜಿ ಹಾಕ್ಬೇಕಂದ್ರೆ ಕಂಪ್ಲೀಟ್ ಪ್ರೊಸೆಸ್ ಅನ್ನ ಮುಗಿಸ್ಲೇಬೇಕು. ಓಕೆ, ಸೊ ಕಳಸಾಪುರ ಬಂದಿದೆ, ಹೌಸ್ ಇರಲ್ಲ, ಇಲ್ಲಿ ಸೈಟ್ಗಳು ಇರುತ್ತೆ. ಸೊ ಇದು ಸ್ವತ್ತಿನ EWS, LIG, MIG, HIG, HIG2 ಎಲ್ಲದನ್ನು ಕೂಡ ಹಾಕ್ಬೋದು. MIG1, MIG2 ಐ ಥಿಂಕ್ ಸಮ್ ಟೆಕ್ನಿಕಲ್ ಇಶ್ಯೂ ಇಲ್ಲೂ ಕೂಡ ಇದೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಇದನ್ನು ಕೂಡ ನೀವು ರೆಕ್ಟಿಫೈ ಮಾಡ್ಬೋದು. ಓಕೆ, ಅದನ್ನ ಅವ್ರು ಕರೆಕ್ಟ್ ಮಾಡ್ತಾರೆ. ಸೊ ಈಗ ನಾನು EWS ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ EWS ಇರೋದ್ರಿಂದ ಸೊ ಅರ್ಜಿ ನಂಬರ್ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಅರ್ಜಿಯ ಹೆಸರು ತಂದೆ, ತಾಯಿ, ವೈಫ್, ಫಾದರ್, ಹಸ್ಬೆಂಡ್ ನೇಮ್ ಹಾಕಿ, ಪುರುಷ, ಮಹಿಳೆ, ಟ್ರಾನ್ಸ್ಜೆಂಡರ್ ಸೆಲೆಕ್ಟ್ ಮಾಡಿ, ಡೇಟ್ ಆಫ್ ಬರ್ತ್ ಹಾಕಿ, ಪ್ಯಾನ್ ನಂಬರ್ಗೆ ಪ್ಯಾನ್ ನಂಬರ್ ಹಾಕಿ, ಆಧಾರ್ಗೆ ಆಧಾರ್ ಹಾಕಿ, ಇನ್ಕಮ್ಗೆ ಇನ್ಕಮ್ ಹಾಕಿ. ಸೊ EWS ಅಪ್ಲೈ ಮಾಡಬೇಕಾದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ಹಾಕಿ. ಇನ್ನು LIG, MIG, HIG ಮಾಡಬೇಕಾದ್ರೆ ನಿಮ್ದು ರಿಯಲ್ ಇನ್ಕಮ್ ಹಾಕಿ. ನೀವು ಎಷ್ಟೇ ದುಡಿತಾ ಇದ್ರು ಏನು ತೊಂದರೆ ಇಲ್ಲ. 10,000, 5,000, 50,000, ಲಕ್ಷ, 3 ಕೋಟಿ ಗಟ್ಟಲೆ ಏನು ತೊಂದರೆ ಇಲ್ಲ. ಎಷ್ಟಿದೆ ಅಷ್ಟು ಹಾಕಿ. ಯಾವುದೇ ರೀತಿಯ ಪ್ರೂಫ್ ಕೊಡೋಂಗಿಲ್ಲ. ಯು ಜಸ್ಟ್ ಪುಟ್ ಯುವರ್ ನಂಬರ್ಸ್. ಸೊ ಧರ್ಮ ಇಷ್ಟಿದೆ ಸೆಲೆಕ್ಟ್ ಮಾಡಿ. ರಿಸರ್ವೇಶನ್, ಓಕೆ, ನೀವು SC ಇದ್ರೆ SC ಕ್ಯಾಟಗರಿಲಿ ಹಾಕಿ, ST ಇದ್ರೆ ST ಕ್ಯಾಟಗರಿ ಹಾಕಿ, ಸೀನಿಯರ್ ಸಿಟಿಸನ್ ಇದ್ರೆ ಸೀನಿಯರ್ ಸಿಟಿಸನ್ ಹಾಕಿ, ಸ್ಟೇಟ್ ಗೌರ್ಮೆಂಟ್ ಇದ್ರೆ ಸ್ಟೇಟ್ ಗೌರ್ಮೆಂಟ್ ಹಾಕಿ, ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಸೆಂಟ್ರಲ್ ಹಾಕಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಫಿಸಿಕಲ್ ಡಿಫೆನ್ಸ್ ಇದ್ರೆ ಡಿಫೆನ್ಸ್ ಹಾಕಿ. ಸೊ OB, 3BC, 2A, CA ಸರ್ ಅದು ಇದು ಅವೆಲ್ಲ ಬರೋದಿಲ್ಲ. ಜಾತಿ ಗಣತಿ ಏನೋ ಸಪ್ರೇಟ್ ಆಗಿದೆ. ಇಲ್ಲಿ ಬರೋದು ಇಷ್ಟೇ ಮಾತ್ರ. ಇದರಲ್ಲಿ ಯಾವುದು ನೀವು ಇಲ್ಲ ಅಂತಂದ್ರೆ ಅದರ್ಸ್ ಹಾಕಿ. SC ಹಾಕಿದ್ರೆ SC ಸರ್ಟಿಫಿಕೇಟ್ ಕೊಡಬೇಕು, ST ಹಾಕಿದ್ರೆ ST ಕೊಡಬೇಕು, ಸೀನಿಯರ್ ಸಿಟಿಸನ್ ಹಾಕಿದ್ರೆ ಗೌರ್ಮೆಂಟ್ ಅವರು ಕಡೆಯಿಂದ ಆಥರೈಸ್ ಸೀನಿಯರ್ ಸಿಟಿಸನ್ ಕಾರ್ಡ್ ಏನಾದ್ರು ಅದನ್ನು ಕೊಡಬೇಕು. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ನಿಮ್ದು ಡಿಪಾರ್ಟ್ಮೆಂಟ್ ID ಕೊಡಬೇಕು, ಸೆಂಟ್ರಲ್ ಅವ್ರ ಡಿಪಾರ್ಟ್ಮೆಂಟ್ ID ಕೊಡಬೇಕು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟ್ ಇಂದ ಇಶ್ಯೂ ಮಾಡಿರುವಂಥ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಾಕ್ಯುಮೆಂಟ್ ಕೊಡಬೇಕು, ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ನಿಮ್ಮ ಸರ್ವಿಸ್ ಲೆಟರ್ ಅಥವಾ ID ಪ್ರೂಫ್ ಅದೇನಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೊಡಬೇಕು. ಅದರ್ಸ್ ಹಾಕಿದ್ರೆ ಯಾವುದೇ ಕೂಡ ಅವಶ್ಯಕತೆ ಇಲ್ಲ. ನಂಬರ್ ಆಫ್ ಇಯರ್ಸ್ ಬೈ ಬರ್ತ್ 10 year, 20 year, 30 year, 40 year, ಯು ಜಸ್ಟ್ ಗೋ ವಿತ್ ಯುವರ್ ಸ್ಟ್ಯಾಂಡರ್ಡ್. RD ನಂಬರ್ ಅಂತ ಕೇಳ್ತಾ ಇದ್ರೆ ಐ ಆಮ್ ನಾಟ್ ಶೋರ್ ವಾಟ್ ಇಸ್ RD ನಂಬರ್. ಇದು ಮ್ಯಾಂಡೇಟ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಇದನ್ನ ನೀವು RD ನಂಬರ್ ಎದಕ್ಕೆ ಬರುತ್ತೆ ಇದನ್ನ ಬ್ಲಾಂಕ್ ಬಿಟ್ಟು ನೋಡಿ. ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್. ಇದು ಹೊಸದಾಗಿ ಬಂದಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಅಡ್ರೆಸ್ಸು, ವಿಲೇಜು, ತಾಲೂಕು, ಪೋಸ್ಟು, ಲ್ಯಾಂಡ್ ಮಾರ್ಕು, ಡಿಸ್ಟಿಕ್ಕು, ಪಿನ್ ಕೋಡು, ಮೊಬೈಲ್ ನಂಬರು, ಮೊಬೈಲ್ ನಂಬರ್, ಇಮೇಲ್ ID ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ. ಸೊ ಅದು ಬಿಟ್ರೆ ಎಲ್ಲ ವೆರಿ ಬೇಸಿಕ್ ಡೀಟೇಲ್ಸ್ ಇದೆ. ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಆಗಿ ಇದೊಂದು ಸೆಗ್ಮೆಂಟ್ 1 ಅಂತ ಅನ್ಕೊಳ್ಳಿ, ಅಪ್ಲಿಕೇಶನ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ನೇಮ್ ಆಫ್ ದ ಬ್ಯಾಂಕ್, ಬ್ರಾಂಚ್, IFSC ಕೋಡ್, ಅಕೌಂಟ್ ನಂಬರ್, ಇದು ನಿಮ್ಮ ಖಾತೆಯನ್ನ ಹಾಕಿ. ಸೊ ಯಾಕಂದ್ರೆ ನಾಳೆ ನೀವು ಸಕ್ಸಸ್ ಆಗಲಿಲ್ಲ ಅಂದ್ರೆ ಫೀಸ್ ಅನ್ನ ತೆಗೆದು ರಿಮೈನಿಂಗ್ ಅಮೌಂಟ್ ಅನ್ನ ನಿಮಗೆ ಈ ಅಮೌಂಟ್ ಅಲ್ಲಿ ಇದಕ್ಕೇನೆ ರಿಫಂಡ್ ಮಾಡೋದು. ಸೊ ಥರ್ಡ್ ಬಂದ್ಬಿಟ್ಟು, ಸೊ ಇಲ್ಲಿ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಪ್ರವರ್ಗ, ಜಸ್ಟ್ ಐ ವಿಲ್ ಸೆಲೆಕ್ಟ್ ಸೀನಿಯರ್ ಸಿಟಿಸನ್. ಓಕೆ,
ಥರ್ಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿದರೆ ರಿಸರ್ವೇಷನ್ ಕ್ಯಾಟಗರಿ. ಓಕೆ, ಸೊ ನೋಡಿ, ಬೈ ಡಿಫಾಲ್ಟ್ ಆಗಿ ಒಂದು ಫೋಟೋ ಅಂತ ಹಾಕ್ಲೇಬೇಕು, ನಿಮ್ದೊಂದು ಫೋಟೋ, ಆಮೇಲೆ ಒಂದು ಅಫಿಡೇಟ್ ಅಂತೂ ಹಾಕ್ಲೇಬೇಕು. ಓಕೆ, ಸೊ ರಿಸರ್ವೇಷನ್ ಕ್ಯಾಟಗರಿ ಅಂತ ಆರ್ ಡಿ ನಂಬರ್ ರಿಸರ್ವೇಷನ್ ಕ್ಯಾಟಗರಿ ಅಂತಂದ್ರೆ ನೀವು ಯಾವುದು ಪ್ರವರ್ಗ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನ ಹಾಕ್ಲೇಬೇಕು. ಸೊ ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು, ಯಾಕಂದ್ರೆ ನಾನು EWS ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬೈ ಡಿಫಾಲ್ಟ್ ಅಫಿಡೇಟ್ ಅನ್ನ ಡೌನ್ಲೋಡ್ ಮಾಡಿ ಹಾಕಬೇಕು, ದಟ್ ಇಸ್ ಇಂಪಾರ್ಟೆಂಟ್. ಫ್ರಂಟ್ ಶೀಟ್ ಆಫ್ ಪಾಸ್ಬುಕ್ ಕಂಟೈನಿಂಗ್ ಅಕೌಂಟ್ ನಂಬರ್ ಇನ್ಫಾರ್ಮೇಶನ್. ನೀವು ಇಲ್ಲಿ ಮೇಲ್ಗಡೆ ಏನ್ ಅಕೌಂಟ್ ನಂಬರ್ ಡೀಟೇಲ್ ಕೊಟ್ಟಿದ್ದೀರಾ ಅದ್ರದ್ದೊಂದು ಫೋಟೋ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಸ್ಬುಕ್ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಒಂದು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿಬಿಟ್ಟು ಆ ಸ್ಟೇಟ್ಮೆಂಟ್ ನ ಫಸ್ಟ್ ಪೇಜ್ ಅಲ್ಲಿ ನಿಮ್ಮ ಹೆಸರು, ಅಡ್ರೆಸ್, IFSC ಕೋಡ್ ಎಲ್ಲ ಇರುತ್ತೆ, ಅದನ್ನು ಕೂಡ ಹಾಕಿ. ಅದೂ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ ಡೀಟೇಲ್ಸ್ ನ ಕೂಡ ಹಾಕಿ. ಅದೂ ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಲಾಗಿನ್ ಮಾಡಿ ಯಾವ್ದಾದ್ರು ಒಂದು ಸ್ಕ್ರೀನ್ ಅಲ್ಲಿ ಈ ಎಲ್ಲಾ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಅದನ್ನು ಕೂಡ ಹಾಕಿ. ಸೊ ಇದು ಯಾಕೆಂದ್ರೆ ರೀಫಂಡ್ ಮಾಡ್ಬೇಕಾದ್ರೆ ಏನಾದ್ರು ತಪ್ಪು ಹಾಕಿದ್ರೆ ಅವರು ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮ್ಮ ಪೇಮೆಂಟ್ ಅನ್ನು ಆನ್ ಟೈಮ್ ಮಾಡ್ತಾರೆ, ಇಲ್ಲಾಂದ್ರೆ ನೀವು KHB ಆಫೀಸ್ಗೆ ಓಡಾಡಬೇಕಾಗುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್. ಈಗ ರಿಸರ್ವೇಷನ್ ಫೋಟೋ ಅಫಿಡೇಟ್ ಇಸ್ ಬೈ ಡಿಫಾಲ್ಟ್, ಇನ್ಕಮ್ ಸರ್ಟಿಫಿಕೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಲ್ಲ ರಿಸರ್ವೇಷನ್. ಸೊ ಇಲ್ಲಿ ಟೋಟಲ್ ಆಗಿ 1, 2, 3, 4, 5 ಬಂದಿದೆ. ಸೊ ಪಾಸ್ಬುಕ್ 1 is mandate, affidavit is again mandate, photo is again mandate, reservation category, income certificate based on the category you select. See, if I select right now HIG 1 ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ಸೊ HIG 1 ಹಾಕಿದ ತಕ್ಷಣ ಇನ್ಕಮ್ ಸರ್ಟಿಫಿಕೇಟ್ ಹೋಗ್ಬಿಡುತ್ತೆ, ಯಾಕಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಬಟ್ ಇಲ್ಲಿ ನಾನು ರಿಸರ್ವೇಷನ್ ಸೆಲೆಕ್ಟ್ ಮಾಡಿದ್ದೀನಿ, ನಾನು ಅದರ್ಸ್ ಹಾಕಿದೆ ಅಂತ ತಿಳ್ಕೊಳ್ಳಿ. ಓಕೆ, ಕೆಳಗಡೆ ಬಂದ್ರೆ ನಮ್ಗೆ 3 ಫೋಟೋ, ಅಫಿಡೇಟ್, ಪಾಸ್ಬುಕ್ ಡೀಟೇಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಅಫಿಡೇಟ್ ಅನ್ನ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ತರ ಕಾಣುತ್ತೆ. ಸೊ ಅವ್ರು ಹೇಳೋ ಪ್ರಕಾರ ಇದನ್ನ ನೀಟಾಗಿ ಒಂದು 50 ರೂಪಾಯಿ, 100 rupees ಫಾರ್ಮ್ಯಾಟ್ ಅಲ್ಲಿ ಸ್ಟಾಂಪ್ ಪೇಪರ್ ಅಲ್ಲಿ ಹಾಕ್ಸ್ಬಿಟ್ಟು ಮ್ಯಾನ್ಯುಯಲಿ ಅಥವಾ ಟೈಪಿಂಗ್ ಎಲ್ಲ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂದ್ರೆ ಇದನ್ನ ಮ್ಯಾನ್ಯುಯಲಿ ಅಟೆಸ್ಟೆಡ್ ಮಾಡಿ ಕೂಡ ಹೇಗಿದೆ ಹಾಗೇನೆ ಮಾಡಿದ್ರು ಏನು ತೊಂದರೆ ಇಲ್ಲ. ಇದರಲ್ಲಿ ಸಿಂಪಲ್ ಅಡ್ರೆಸ್, ರೆಸಿಡೆನ್ಷಿಯಲ್ ಅಡ್ರೆಸ್, ಪಿನ್ ಕೋಡ್ ಆಸ್ ಪರ್ ಆಧಾರ್ ಅಥವಾ ಕಮ್ಯುನಿಕೇಶನ್ ಹಾಕಿ ನೀವು EWS, LIG, MIG ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ಟಿಕ್ ಮಾಡಿ. ಆಮೇಲೆ ಯಾವ ಪ್ರಾಜೆಕ್ಟ್ ಹಾಕ್ತಾ ಇದ್ದಾರೆ, ಈಗ ಬಬಲೇಶ್ವರ ಬಿಜಾಪುರ ಹಾಕ್ತಾ ಇದ್ದಾರೆ, ಬಬಲೇಶ್ವರ ಪ್ರಾಜೆಕ್ಟ್ ಅಟ್ ಬಿಜಾಪುರ ಡಿಸ್ಟ್ರಿಕ್ಟ್, ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್. ನೋಟಿಫಿಕೇಶನ್ ನಂಬರ್, ಸೊ ನೋಟಿಫಿಕೇಶನ್ ನಂಬರ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿ ಕರ್ನಾಟಕ ಗೃಹ ಮಂಡಳಿ /ಕ/ಹಂಚಿಕೆ /2025-2020 ಕನ್ನಡದಲ್ಲಾರು ಬರೀರಿ, ಇಂಗ್ಲಿಷ್ಲಾರು ಬರೀರಿ, ಕಂಫರ್ಟಬಲ್ ಇದೆ ಅಡ್ವರ್ಟೈಸ್ಮೆಂಟ್ ನಂಬರು. ಸೊ ಇನ್ನೂ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ನಂಬರ್ ಬೇಕಂದ್ರೆ ಈ ಪೇಪರ್ ಅಲ್ಲಿ ಏನು ಕೊಟ್ಟಿದಾರಲ್ವಾ, ಇಲ್ಲಿದೆ ನೋಡಿ, ಕರ್ನಾಟಕ ಗೃಹ ಮಂಡಳಿ /ಕ/ಹಂಚಿಕೆ /ಪ್ರಸ್ತುತ ಪ್ರವರ್ಗ /ಪ್ರ 2526, ಸೇಮ್ ಥಿಂಗ್ ಆಸ್ ಐ ಎಕ್ಸ್ಪ್ಲೈನ್ಡ್ ಆಲ್ರೆಡಿ ಮಾಡಿ ಅದನ್ನ ಹಾಕಿ. ಸೊ ಐ ಕನ್ಫರ್ಮ್ ದಟ್. ಸಿಂಪಲ್ ಕಂಡೀಷನ್ ಇಸ್ ಗೌರ್ಮೆಂಟ್ ಕಡೆಯಿಂದ ಅಲಾಟ್ಮೆಂಟ್ ಆಗ್ತಾ ಇರೋದ್ರಿಂದ ಒಂದು ಫ್ಯಾಮಿಲಿಗೆ ಒಂದೇ ಅರ್ಜಿ, ನೀವು ಎಷ್ಟು ಬೇಕಾದ್ರೂ ಹಾಕಿ, ತುಂಬಾ ಜನ ಮಾಡೇ ಮಾಡ್ತಾರೆ, ಗಂಡ ಹೆಂಡತಿ ತಂದೆ ಇರ್ಲಿ ಸಿಗ್ಲಿ ಅನ್ನೋ ಒಂದು ಪ್ರೊಬಾಬಿಲಿಟಿ ಇನ್ಕ್ರೀಸ್ ಮಾಡಕ್ ಮಾಡ್ತಾರೆ. ದಟ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಒನ್ಸ್ ಇಟ್ ಇಸ್ ಅಲಾಟೆಡ್ ಯು ವಿಲ್ ಗೆಟ್ ಓನ್ಲಿ ಒನ್ ಸೈಟ್ ಪರ್ ಫ್ಯಾಮಿಲಿ. ಇಟ್ ಇಸ್ ಸ್ಟಿಕ್ಟ್. ಓಕೆ ಸರ್, ನಮ್ದು ಹಳೆ ಮನೆ ಇದೆ ಊರಲ್ಲಿ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ, ಅಥವಾ ಬೆಂಗಳೂರಲ್ಲಿದೆ ನಾನು ದಾವಣಗೆರೆಯಲ್ಲಿ ಕೆಲಸ ಮಾಡ್ತೀನಿ, ಅದೆಲ್ಲ ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಲಾಟ್ಮೆಂಟ್ ಪಾಸ್ಟ್ ಅಲ್ಲಿ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ಒಂದು 2 ವರ್ಷದಿಂದ ಎಲ್ಲೋ ಬೆಂಗಳೂರಲ್ಲಿ ಆಗಿದೆ, ಮತ್ತೆ ಇದಕ್ಕೆ ಅಪ್ಲೈ ಮಾಡ್ತೀನಿ, ರೇಟ್ ಕಮ್ಮಿ ಇದೆ, ಆ ಆಸೆನ ಇಟ್ಕೋಬೇಡಿ. ಪ್ಲೀಸ್ ಡೋಂಟ್ ಅಪ್ಲೈ ಇನ್ ದಟ್ ಕಂಡೀಷನ್ಸ್. ಅವ್ರಿಗೆ ಗೊತ್ತಾಗಲ್ಲ, ಈಗೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಬಿಕಾಸ್ ಪ್ರೀವಿಯಸ್ ಅಲಾಟ್ಮೆಂಟ್ ಅಲ್ಲಿ ತುಂಬಾ ಜನನ್ನ ಆಲ್ರೆಡಿ ಅಲಾಟೆಡ್ ಆಗಿದೆ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸುಮ್ಮನೆ ನಿಮ್ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್ ಎಲ್ಲ ಮಾಡ್ಕೋಬೇಡಿ. ಆ ಡಿಸ್ಟ್ರಿಕ್ಟ್ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರಲಿ ಅಂತ ಮೈ ರಿಕ್ವೆಸ್ಟ್. ಎಲ್ಲೆಲ್ಲಿ ನಂಬರ್ ಕಮ್ಮಿ ಇದೆ, ಸುಮ್ಮನೆ ಬೆಂಗಳೂರು ನಾರ್ಮಲಿ ಟೆಂಡೆನ್ಸಿ ಹೆಂಗಿದೆ ಅಂದ್ರೆ ಎಲ್ಲರೂ ಎಲ್ಲ ಕಡೆ ಅಪ್ಲೈ ಮಾಡಿಬಿಡ್ತಾರೆ. ಸೊ ಲಾಸ್ಟಿಗೆ ಏನಾಗ್ಬಿಡುತ್ತೆ, ಎಂಡ್ ಅಪ್ ಕ್ಯಾನ್ಸಲಿಂಗ್ ಮೋಸ್ಟ್ ಆಫ್ ದ ಸೈಟ್. ನೀವು ಕ್ಯಾನ್ಸಲ್ ಮಾಡಿದಾಗ ನಿಮ್ದು EMD ಅಮೌಂಟ್ ಅಲ್ಲಿ ತುಂಬಾ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ. ಸೊ ಕೇರ್ಫುಲ್ ಆಗಿರಿ. ಸೊ ಐ ಆಮ್ ಪೇಯಿಂಗ್ ರೆಂಟ್. ಒಬ್ಬೊಬ್ರು ಇರ್ತಾರೆ, ಸರ್ ನಾನು ರೆಂಟೇ ಕೊಡ್ತಾ ಇಲ್ಲ, ನಮ್ಮ ಅಪ್ಪನ ಮನೇಲಿ ಇದ್ದೀನಿ, ನಾನು ಫಸ್ಟ್ ಟೈಮ್ ಅಲಾಟ್ಮೆಂಟ್, ಐ ಆಮ್ ಆಲ್ರೆಡಿ ವರ್ಕಿಂಗ್, ಐ ಆಮ್ 30 year old, 50 year old, 25 year old. ಸರ್, ಯು ಕ್ಯಾನ್ ಅಪ್ಲೈ, ದೇರ್ ಇಸ್ ನೋ ಸಚ್ ಕಂಡೀಷನ್. ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಗಿ ನೀವು ಓನ್ ಹೌಸ್ ಅಲ್ಲಿ ಇದ್ರೆ, ಅದ್ರಲ್ಲಿ ಮನೆ ಕಟ್ಕೊಂಡಿದ್ರೆ ನೀವು ಅಪ್ಲೈ ಮಾಡಕ್ ಬರಲ್ಲ. ಅದು ಬಿಟ್ರೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ತರ ಮಾತಾಡಬೇಕು KHB, ಸೊ ಇದು ಅದ್ರ ಪ್ರಕಾರ ಹೇಳ್ತಾರೆ. ಯಾರನ್ನ ಮಾತಾಡಬೇಕು, KHB ವೆಬ್ಸೈಟ್ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಇದೆ, ಅಥವಾ ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲೂ ಇಫ್ ಯು ಸಿ ದಿಸ್ ಅಡ್ವರ್ಟೈಸ್ಮೆಂಟ್ ಕೆಳಗಡೆ ನಂಬರ್ ಕಾಣ್ತಾ ಇಲ್ಲ, ನಾನು ತೋರಿಸ್ಕೊಡ್ತೀನಿ. ಇದನ್ನ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಇವ್ರ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಸೊ ವಿಜಯಪುರದಲ್ಲಿ ಮೊಹಮ್ಮದ್ ಸಾದಿಕ್ ಸರ್ ಇದ್ದಾರೆ, ಚಾಮರಾಜನಗರ ಮಹೇಶ್ MS ಸರ್ ಇದ್ದಾರೆ, ಗದಗಲ್ಲಿ ಸುರೇಶ್ ಪಟ್ಟಣ ಅವರು ಇದ್ದಾರೆ, ಬಾಗಲಕೋಟೆಯಲ್ಲಿ ಮಂಜುನಾಥ್ ಸರ್ ಹರಿಪಲ್ಲದವ್ರು ಇದ್ದಾರೆ, ಕೇಂದ್ರ ಕಚೇರಿ KHB ಬೆಂಗಳೂರು ಆಫೀಸಲ್ಲಿ ಜೀವಣ್ಣ ಸರ್ ಇದ್ದಾರೆ, ಅವ್ರ ನಂಬರ್ಸ್ ಎಲ್ಲ ಇದೆ.
ಓಕೆ. ಸೊ ಇವ್ರಿಗೂ ಕೂಡ ಕಾಲ್ ಮಾಡಿ, ಇವರೆಲ್ಲ ನಂಬರ್ಸ್ ವೆಬ್ಸೈಟ್ ಅಲ್ಲೂ ಕೂಡ ಇದೆ, ಇವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಏನೋ ಕನ್ಫ್ಯೂಷನ್ ಇದ್ರೆ ಆನ್ ಈ ಪಾಯಿಂಟ್ ಅಲ್ಲಿ ನೀವು ಡಿಪಾರ್ಟ್ಮೆಂಟ್ ಜೊತೆ ಕ್ರಾಸ್ ಚೆಕ್ ಮಾಡಿ, ಒಂದು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಇನ್ನೊಂದು ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಇಫ್ ಯು ಆರ್ ರಿಯಲಿ ಕ್ಯೂರಿಯಸ್ ಅಬೌಟ್ ದೀಸ್ ಪಾಯಿಂಟ್ಸ್. ಸೊ ಅದು ಬಿಟ್ರೆ ಐ ಆಮ್ ಸ್ಟೇಯಿಂಗ್ ಇನ್ ಕರ್ನಾಟಕ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಈ ತರ ಸಿಗ್ನೇಚರ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿಬಿಟ್ಟು ಡೇಟ್ ಎಲ್ಲ ಹಾಕಿ ಪ್ರಿಂಟ್ಔಟ್ ಇಟ್ಕೊಳ್ಳಿ. ನಾನು ಯಾಕೆ ಇದನ್ನ ಸಾರಿ ₹100 ಸ್ಟಾಂಪ್ ಪೇಪರ್ ಅಲ್ಲಿ ಯಾಕೆ ಅಂತಂದ್ರೆ, ಸೊ ನಾಳೆ ಅಲಾಟ್ಮೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ, ಬೈ ಡಿಫಾಲ್ಟ್ ಇದನ್ನ ನೀವು ಆಮೇಲೆ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಫಸ್ಟ್ ಮಾಡಿಸಿಟ್ಕೊಂಡು ಪೀಸ್ಫುಲ್ ಆಫ್ ಫೈಲ್ ಅನ್ನ ಸೈಡ್ ಇಡೋದು ಆಲ್ವೇಸ್ ಅ ಬೆಟರ್ ಆಪ್ಷನ್ ಅಂತ ನಾನು ನಿಮಗೆ ಇದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾ ಅಫಿಡೇಟ್ ಕ್ಲೋಸ್ ಮಾಡ್ತೀನಿ. ಸೊ ಅದನ್ನ ಎಲ್ಲಿ ಡೌನ್ಲೋಡ್ ಮಾಡಬೇಕು ಕೂಡ ಹೇಳಿದ್ದೀನಿ. ಸೊ ವಿತೌಟ್ ಎನಿ ಕ್ಯಾಟಗರಿ ಯಾವನು ಅಪ್ಲೈ ಮಾಡಿಲ್ಲ ಅಂದ್ರೆ 3 ಈ ತರ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಾಮಿನಿ ಡೀಟೇಲ್ಸ್. ಸೊ ಇಲ್ಲಿ ನಾಮಿನಿ ಗಂಡ, ವೈಫ್, ತಂದೆ ತಾಯಿ ಡೀಟೇಲ್ಸ್ ಹಾಕಿ, ಸೊ ಅವರು ಸಂಬಂಧಪಟ್ಟದ ರಿಲೇಷನ್ ಕೂಡ ಸೆಲೆಕ್ಟ್ ಮಾಡಿ, ಅದರ ಜೊತೆಗೆ ಅವ್ರ ಬ್ಯಾಂಕು, ನಿಮ್ಮ ತಾಯಿಯವ್ರ ಹೆಸರು ಹಾಕಿದ್ರಿ ಅಂತ ಅನ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್, ಅಥವಾ ನಿಮ್ಮ ವೈಫ್ ಅವ್ರ ಗಂಡನ ಹೆಸರು ಅಥವಾ ತಮ್ಮನ ಹೆಸರು ಹಾಕಿದ್ರೆ ಅವ್ರ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಹಾಕ್ಬಿಡಿ. ಓಕೆ. ಇನ್ ಕೇಸ್ ಅವ್ರ ಅಕೌಂಟ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ನಿಮ್ದೇ ಏನ್ ದಾಖಲೆ ಇದೆಯಲ್ಲ ಅದನ್ನೇ ಕೂಡ ಇನ್ನೊಂದ್ಸಲ ಇಲ್ಲಿ ಮೆನ್ಷನ್ ಮಾಡಿ. ಸೊ ಇದು ಯಾಕೆ ಅಂದ್ರೆ ಒಂದೊಂದ್ಸಲ ಹೊಸ ಲೇಔಟ್ಗಳಲ್ಲಿ ಅರ್ಜಿ ಕರೆದಾಗ ತುಂಬಾ ಡಿಲೇ ಆಗುತ್ತೆ. ಅದರ ಸಿನಾರಿಯೋ ಅರ್ಜಿ ಹಾಕಿದವ್ರಿಗೆ ಏನೋ ಕಾರಣಾಂತರ ಏನೋ ಆಗಿರುತ್ತೆ, ಆಮೇಲೆ ಅವ್ರ ರೀಫಂಡ್ಗೆ ಯಾರೋ ಬಂದು ಪೀಸ್ ಆಫ್ ಪೇಪರ್ ಇಟ್ಕೊಂಡು ಕೇಳೋದು, ಅದು KHBಗೆ ತುಂಬಾ ಕಷ್ಟ ಆಗುತ್ತೆ ಪ್ರೊಸೆಸ್ ಎಲ್ಲ ಮಾಡ್ಲಿಕ್ಕೆ. ಸೊ ದಿಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನಾಮಿನಿ ಹೆಸರು ಇದ್ದಾಗ ನಾಮಿನಿ ಕ್ರಾಸ್ ಚೆಕ್ ಮಾಡಿ ಅವರಲ್ಲಿ ಕೊಟ್ಟರೆ ಅಕೌಂಟ್ ನಂಬರ್ಗೆ ಅವ್ರು ರಿಫಂಡ್ ಮಾಡ್ಬಿಡ್ತಾರೆ. ಸೊ ದಿಲ್ ಬಿ ಬೆಸ್ಟ್ ಮೂಮೆಂಟ್ ನನ್ನ ಪ್ರಕಾರ ಇದೊಂದು ಮೂವ್ ಈ ಅರ್ಜಿಯಲ್ಲಿ ಅಂತ ಹೇಳ್ತೇನೆ. ಸೊ ಅವ್ರದ್ದಿದ್ರೆ ಅವ್ರದ್ದೇ ಹಾಕಿ, ಅವ್ರದ್ದಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನೀಗ HIG1 ಸೆಲೆಕ್ಟ್ ಮಾಡಿರೋದ್ರಿಂದ ಫೀಸ್ ಬಂದ್ಬಿಟ್ಟು 1,500 ಮತ್ತೆ EMD ಅಮೌಂಟ್ ಬಂದು 5,000. ಸೊ ನಾಳೆ ನಿಮ್ಗೆ ಅಲಾಟ್ ಆಗಲಿಲ್ಲ ಅಂದ್ರೆ 1,500 ಹೋಗುತ್ತೆ, 50,000 ರೀಫಂಡ್ ಆಗುತ್ತೆ. ಇದನ್ನ ಇಷ್ಟು ಡೀಟೇಲ್ಸ್ ನ ಪರ್ಫೆಕ್ಟ್ ಆಗಿ ತುಂಬಿಬಿಟ್ಟು ಕೊನೆಗೆ ಬಂದು ಓಕೆ ಇದು ಅರ್ಜಿ. ಇಲ್ಲಿವರೆಗೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ, ನಾನು ತಿಳಿಸ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ಲಿ ನಿಮ್ಗೆ ಏನಾದರೂ ಅರ್ಜಿ ಹಾಕಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಅರ್ಜಿನೂ ಕೂಡ ಹಾಕೊಡ್ತೀವಿ, ಬಟ್ ನಮ್ಮದೇ ಆದ ಒಂದು ಫೀಸ್ ಇರುತ್ತೆ. ವಿ ಚಾರ್ಜ್ ಲಿಟಲ್ ಮೋರ್ ಕಂಪೇರ್ಡ್ ಟು ಮಾರ್ಕೆಟ್ ಅಲ್ಲಿ, ಬಿಕಾಸ್ ನಾವು ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ. ನಾಳೆ ನಿಮಗೆ ಏನೇ ತೊಂದರೆ ಆಗ್ಬೋದು ಅಂತ ಹೇಳಿ. ಸೊ ರಿಜಿಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ಕೆಲಸ ಮುಗಿಯೋದಿಲ್ಲ. ಗಮನದಲ್ಲಿರಲಿ. ಸೊ ರಿಜಿಸ್ಟರ್ ಆದ್ಮೇಲೆ ಓಕೆ, ಸೊ ನೀವು ಇಟ್ ಗೋ ಟು ನೆಕ್ಸ್ಟ್ ಪೇಜ್, ಪೇಮೆಂಟ್ ಪೇಜ್ಗೆ. ಸೊ ನೀವು ಝೊಮ್ಯಾಟೊ ಅಥವಾ ಆನ್ಲೈನ್ ಆರ್ಡರ್ ಮಾಡಬೇಕಾದ್ರೆ ಕಾರ್ಟಲ್ಲಿ ಇಟ್ಟರೆ ಬರಲ್ಲ. ಹೆಂಗೆ ಪೇಮೆಂಟ್ ಎಲ್ಲ ಮಾಡಿ ರಿಜಿಸ್ಟರ್ ಆದ ತಕ್ಷಣ ಇಟ್ ಗೋ ಟು ನೆಕ್ಸ್ಟ್ ಪೇಜ್, ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, RTGS ಎಲ್ಲ ಇರುತ್ತೆ. ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನ ಮಾಡಿ, ಆ ಪೇಮೆಂಟ್ ಸ್ಕ್ರೀನ್ಶಾಟಲ್ಲಿ ಈ KHB ನಂಬರ್ ಬರುತ್ತೆ, ಅದನ್ನ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ. ಒಬ್ಬೊಬ್ಬರು ಪೇಮೆಂಟನ್ನು ಆನ್ಲೈನ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮಾಡೋದು ಬೆಸ್ಟ್ ಆಪ್ಷನ್ನು. ಒಬ್ಬೊಬ್ಬರು RTGS ಎಲ್ಲ ಮಾಡಿದ್ರೆ ಮತ್ತೆ ಇನ್ವಾಯ್ಸನ್ನು ರೇಸ್ ಮಾಡಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಆ ಅಕೌಂಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಯಾವುದೇ ಆನ್ಲೈನ್ ಸರ್ವಿಸ್ ಇಲ್ಲ ಅಂದರೆ. ಇನ್ ಕೇಸ್ ಆನ್ಲೈನ್ ಸರ್ವಿಸ್ ಇದ್ದರೆ ಯಾರಾದರೂ ಮಾಡಿ. ಪೇಮೆಂಟನ್ನು ನೀವೇ ಮಾಡಬೇಕಂತೇನಿಲ್ಲ. ಯು ಕ್ಯಾನ್ ಯೂಸ್ ಬೇರೆಯವ್ರ ಅಕೌಂಟ್, ಕ್ರೆಡಿಟ್ ಕಾರ್ಡ್ಸು, ಬೇರೆ ನೆಟ್ ಬ್ಯಾಂಕಿಂಗು, ಯಾವುದೇ ಮೂಲದಲ್ಲಾದರೂ ನೀವು ಪೇಮೆಂಟನ್ನು ಮಾಡ್ಬೋದು. ಸರ್ ನನ್ನ ಅಕೌಂಟಿಂದ ಮಾಡಬೇಕಾ, ನನ್ನ ಹೆಸರಲ್ಲೇ ಮಾಡಬೇಕಾ, ನಾನು ನಮ್ಮ ತಾಯಿಯವ್ರ ಹೆಸರಲ್ಲಿ ಮಾಡ್ತಾ ಇದ್ದೀನಿ, ಅವ್ರ ಅಕೌಂಟ್ ಇಲ್ಲ, ನಾನು ಪೇಮೆಂಟ್ ಮಾಡೋದು, ಯಾರು ಬೇಕಾದರೂ ಮಾಡ್ಬೋದು. ಅಲಾಟ್ಮೆಂಟ್ ಆದಮೇಲೆ ಅವ್ರ ಪೇಮೆಂಟಿಂದ ಮಾಡಬೇಕಾಗುತ್ತೆ, ಬಟ್ ಆಸ್ ಆಫ್ ನೋ ರಿಜಿಸ್ಟ್ರೇಷನ್ಗೆ ಏನೂ ತೊಂದರೆ ಇಲ್ಲ. ಸೊ ಪೇಮೆಂಟ್ ಮಾಡಿ ಮುಗಿಸಿ ನಿಮ್ಮ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಈ ಲೇಔಟಿಗೆ ಸಂಬಂಧಪಟ್ಟಂಗೆ ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದ್ರೆ, ಅಂದರೆ ಲೈಕ್ ಯಾವಾಗ ಲಾಟ್ರಿ, ಯಾವಾಗ ಇದನ್ನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಲೆಟರ್ ಹೆಂಗೆ ಬರುತ್ತೆ, ಮುಂದೆ ಪೇಮೆಂಟ್ ಹೆಂಗೆ, ರಿಜಿಸ್ಟ್ರೇಷನ್ ಹೆಂಗಾಗುತ್ತೆ, ಪ್ರತಿಯೊಂದು ಹೆಲ್ಪ್ ಕೂಡ ನಮ್ಮ ಹತ್ರ ಇದೆ. ಆ ಥರ ಏನಾದರೂ ಹೆಲ್ಪ್ ಬೇಕಂದ್ರೆ ನಮಗೆ ಕಾಲ್ ಮಾಡಿ, ಅರ್ಜಿ ಹಾಕಿದ್ಮೇಲೆ ಕಾಲ್ ಮಾಡಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೈಡ್ಲೈನ್ಸು. ನೀವು ಇದನ್ನ ಬೇರೆ ಡಿಸ್ಟಿಕ್ ಹಾಕ್ತೀನಿ ಅಂದ್ರೂ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ ನೋಡಿ ಆಲ್ರೆಡಿ 3 ಅಪ್ಲಿಕೇಶನ್ ಬಿದ್ದಿದೆ, 600 ಸೈಟ್ ಇದೆ. ಸೊ ಇದನ್ನು ಕೂಡ ಸೇಮ್, ದೆರ್ ಇಸ್ ನೋ ಡಿಫ್ರೆನ್ಸ್. ಎಲ್ಲ ಡೀಟೇಲ್ಸ್ ಹಾಕಿ ರಿಜಿಸ್ಟರ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಆಗಿ 8 ಲೇಔಟಲ್ಲಿ 4 ಡಿಸ್ಟಿಕಲ್ಲಿ. ಕನಕಪುರದ್ದು ಮೊನ್ನೆ ತಾನೇ ಕ್ಲೋಸ್ ಆಗಿದೆ, ಇದು ಬರೋದಿಲ್ಲ ನಿಮಗೆ. ಸೊ 4 ಡಿಸ್ಟಿಕಲ್ಲಿ 8 ಲೇಔಟಲ್ಲಿ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ಸ್ಪೆಷಲಿ ನಾರ್ತ್ ಕರ್ನಾಟಕದವ್ರಿಗೆ ಒಳ್ಳೆ ಆಪ್ಷನ್ನು. ಲೆಟ್ಸ್ ಗೋ ಒನ್ ಬೈ ಒನ್ ನಾವು. ಓಕೆ, ಸೊ ನಮ್ಮ ಲೀಸ್ಟ್ ಪ್ರಕಾರ ಲೊಕೇಶನ್ ರಿವ್ಯೂಲ್ ಹೊಡೆದ್ರೆ ಫಸ್ಟ್ ಒನ್ ಬರೋದೆ ಮುದ್ದೇಬಿಹಾಳ ಫೇಸ್ 2 ವಿಜಯಪುರ ಡಿಸ್ಟಿಕ್, ಅಂದರೆ ಬಿಜಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಸೊ ₹600 ಪರ್ ಸ್ಕ್ವೇರ್ ಫೀಟ್, 152 ಸೈಟ್ ಇದೆ. ಓಕೆ, ಆ 152 ಸೈಟನ್ನ ಇದರಲ್ಲಿ ನಾನು ನಿಮಗೆ
ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಕೆಲವೇ ನಿಮಿಷಗಳಲ್ಲಿ. ಸೊ ನಿಮ್ಗೆ ಗೈಸ್ ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಏನೇ ಹೆಲ್ಪ್ ಬೇಕಂದ್ರೂ, ಅಂದ್ರೆ ಅರ್ಜಿ ಹಾಕೋದ್ರಿಂದ ಹಿಡಿದು ನಾಳೆ ಈ ಪ್ರೊಸೆಸ್ ಎಲ್ಲೆಲ್ಲಿವರೆಗೂ ಹೋಗುತ್ತೆ, ಹೇಗೆ ಹೋಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು, ಪಾಯಿಂಟ್ಸ್ ನ ಕವರ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡೋದು. ಸೊ ಮುದ್ದೇಬಿಹಾಳ ನಾನು ಲೊಕೇಶನ್ ಓಪನ್ ಮಾಡಿಟ್ಟಿದ್ದೀನಿ. ಝೂಮ್ ಔಟ್ ಮಾಡ್ತಾ ಹೋದ್ರೆ ಇವೊಂದು ದಿಸ್ ಇಸ್ ಪಾರ್ಟ್ ಆಫ್ ಬಿಜಾಪುರ್ ಡಿಸ್ಟಿಕ್. ಬಟ್ ನೀವು ಬಿಜಾಪುರ್ ಹೆಡ್ ಕ್ವಾರ್ಟರ್ಸ್ ಇಂದ ಡ್ರೈವ್ ಮಾಡ್ಬೇಕಂದ್ರೆ ತುಂಬಾ ದೂರದಲ್ಲಿದೆ. ಓಕೆ, ಬಸವನ ಬಾಗೇವಾಡಿ ದಾಟ್ಬಿಟ್ಟು ಮುದ್ದೇಬಿಹಾಳ ಬರಬೇಕು. ಸೊ ಮುದ್ದೇಬಿಹಾಳದಲ್ಲಿ ಆಲ್ರೆಡಿ ಒಂದು 2-3 ಸಲ ಹಿಂದೆ ಕೂಡ ಕರೆದಿದ್ದಾರೆ. ಓಕೆ, ಸೊ ಈ ತರ ಕಾಣುತ್ತೆ ಮುದ್ದೇಬಿಹಾಳ. ಓಕೆ, ಮುದ್ದೇಬಿಹಾಳದಲ್ಲಿ ಯೆಲ್ಲೋ ಕಲರ್ ಲೈನ್ ಇದೆ, ಹಂಗೆ ಫರ್ದರ್ ಡೌನ್ ಅಂದ್ರೆ ಹುನಗುಂದ್ ಬರುತ್ತೆ. ಹುನಗೂರಿಂದ ಗಜೇಂದ್ರಗಡ, ಗದಗ ಕೂಡ ಬಂದು ಟಚ್ ಆಗುತ್ತೆ. ಓಕೆ, ಸೊ ಈ ಜಂಕ್ಷನ್ ಇಂದ ಮಹಾತ್ಮ ಗಾಂಧಿ ರೋಡ್ ಏನಿದೆ ರೈಟ್ ಸೈಡ್ ಹೋದ್ರೆ, ಓಕೆ, ಯು ವಿಲ್ ಸಿ ದಿಸ್ ಸರ್ಕಲ್ ವಿಚ್ ಇಸ್ ಮಹಾತ್ಮ ಗಾಂಧಿ ಸರ್ಕಲ್. ಈ ಮಹಾತ್ಮ ಗಾಂಧಿ ಸರ್ಕಲ್ ಇಂದ ಸ್ವಲ್ಪ ಈ ತರ ಕೆಳಗಡೆ ಬಂದ್ರೆ ಈ ಕೆರೆ ಏನಿದೆಯಲ್ಲ, ಮುದ್ದೇಬಿಹಾಳ ಕೆರೆ ಏನಿದೆಯಲ್ಲ, ಇದನ್ನ ದಾಟಿ ಒಳಗಡೆ ಬಂದ್ರೆ ಈ ತರ ಡೆವಲಪ್ಮೆಂಟ್ ಇದೆ. ಕ್ಯಾನ್ ಯು ಸಿ ದಿಸ್? ಸೊ ಈ ಡೆವಲಪ್ಮೆಂಟ್ ಅನ್ನು ದಾಟಿ ಒಂದು 500 ಮೀಟರ್ ಡ್ರೈವ್ ಮಾಡಿದ್ರೆ ನಿಮ್ಗೆ ಗ್ರೀನ್ ಫೀಲ್ಡ್ ಕಾಣುತ್ತೆ. ಇಲ್ಲಿ ಯಾವುದೋ ಒಂದು ಸ್ಕೂಲ್ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಏನೋ ಗೊತ್ತಿಲ್ಲ. ಸೊ ಇದನ್ನ ದಾಟಿ ಇನ್ನೊಂದು ಚೂರ್ ಬಂದ್ರೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಗೂಗಲ್ ಅಲ್ಲಿ ಏನ್ ಕಾಣ್ತಾ ಇಲ್ಲ, ಬಟ್ ಚೆಕ್ ಇನ್ ಇದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಚೂರ್ ಮುಂದೆ ಬಂದ್ರೆ ಯು ವಿಲ್ ಸಿ ಅ ರೈಟ್ ಸೈಡ್ ನಿಮಗೆ ವಾಟರ್ ಟ್ಯಾಂಕ್ ಕಾಣುತ್ತೆ. ಇದೇ KHP ಲೇಔಟ್. ಮೈನ್ ರೋಡ್ ಇಂದ ಎಂಟ್ರಿ. ಓಕೆ, ನಿಮ್ಗೆ ಮೈನ್ ರೋಡ್ ಅಲ್ಲಿ ಈ ತರ ಕಾಣುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ, ಈ ತರ ಕಾಣುತ್ತೆ. ಓಕೆ, ಸೊ ಇದು ಸ್ಟೇಟ್ ಹೈವೇ 41 ಅಲ್ಲಿ ಅಟ್ಯಾಚ್ ಆಗಿರುವಂತ ಲೇಔಟ್. ಓಕೆ, ನೀವು ಒಳಗಡೆ ಹೋಗೋಕೆ ಇಲ್ಲಿ ಯಾವುದು ಗೂಗಲ್ ಮ್ಯಾಪ್ ಕ್ಯಾಪ್ಚರ್ ಆಗಿಲ್ಲ ಒಳಗಡೆ ಹೋಗ್ಲಿಕ್ಕೆ. ಬಟ್ ಇಫ್ ಯು ಸಿ ಈ ತರ ಇದೆ. ಇಲ್ಲೊಂದು 4 ಮನೆ ಇದೆ, ಇಲ್ಲೊಂದು 4 ಮನೆ ಇದೆ. ತುಂಬಾ ಚಿಕ್ಕದಾಗಿ ನ್ಯಾರೋ ಆಗಿ ತುಂಬಾ ದೊಡ್ಡ ಲೇಔಟ್ ಉದ್ದವಾಗಿ ಮಾಡಿದ್ದಾರೆ. ಇದು ಈ ವಾಟರ್ಗೆ ಕೂಡ ಹತ್ತಿರದಲ್ಲಿದೆ. ಇದು ನಾಲೆ, ಯಾವುದೋ ಒಂದು ನಾಲೆ ಅನ್ಕೊಂತೀನಿ. ಎಸ್, ಐ ಥಿಂಕ್ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಎಂಡ್ ಪಾಯಿಂಟ್ಗೆ ನೀವು ಬಂದು ಟಚ್ ಆಗ್ಬೇಕಂದ್ರೆ ಈ ಎಂಡ್ ಪಾಯಿಂಟ್ಗೆ ಏನಲ್ಲ ಅಂದ್ರೆ 1 ಕಿಲೋಮೀಟರ್ ಡ್ರೈವ್ ಇದ್ದೇ ಇರುತ್ತೆ. ಓಕೆ, ಸೊ ಗಮನದಲ್ಲಿರಲಿ. ಸೊ ಅಲಾಟ್ಮೆಂಟ್ ಇರೋದು ಟೋಟಲ್ 150 ಸೈಟು. EWS 1, LIG, MIG, HIG 32 ಇದೆ. ಬೆಸ್ಟ್ ಪಾರ್ಟ್ ಏನಂದ್ರೆ HIG 1 37 ಸೈಟು, MIG 70 ಸೈಟ್ ಇರೋದ್ರಿಂದ HIGಗಳು ಈ ಮೇನ್ ರೋಡ್ ಅಲ್ಲೇ ಸಿಗೋದು ಪ್ರೊಬಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದಲ್ಲದೆ ಈ ಡಬಲ್ ರೋಡ್ ಅಥವಾ ಸಿಂಗಲ್ ರೋಡ್ ಏನ್ 40 ಫೀಟ್ ರೋಡ್ ಆರ್ 50 ಫೀಟ್ ರೋಡ್ ಆರ್ 60 ಫೀಟ್ ರೋಡ್ ಏನಿದೆಯಲ್ಲ, ಸ್ವಲ್ಪ ಫುಲ್ ಲೇಔಟ್ ಎಂಡ್ ವರ್ಗು ಬಂದಿದೆ. ಓಕೆ, ಸೊ ಇಲ್ಲಿವರೆಗೂ ಈ ರೈಟ್ ಸೈಡ್ ಈ ರೋಡ್ ರೈಟ್ ಮತ್ತೆ ಲೆಫ್ಟ್ ಎಲ್ಲ ಕಾಣೋದು ನಿಮಗೆ 40-60 ಲೈನ್ಗಳು. ಅದ್ರ ಹಿಂದೆ 40-50. ನಿಮ್ಗೆ ಈ ಭಾಗದಲ್ಲಿ ಕೊನೆಲ್ಲಾದ್ರೂ ಅಲಾಟ್ ಆಗ್ಬೋದು, ಮಧ್ಯಲ್ಲಾದ್ರೂ ಅಲಾಟ್ ಆಗ್ಬೋದು, ಹಿಂದಾದ್ರೂ ಅಲಾಟ್ ಆಗ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ 40-60 ಈ ರೋಡ್ ಅಲ್ಲ ಇರೋದಂತೂ 90% ಅಕ್ಯುರೇಸಿಯಲ್ಲಿ ಹೇಳಬಲ್ಲೆ. ಬಿಕಾಸ್ ಲೇಔಟ್ ಮ್ಯಾಪ್ ಅನ್ನ ತುಂಬಾ ಸ್ಟಡಿ ಮಾಡಿದೀನಿ. ಈ ಮೇನ್ ರೋಡ್ ಲೆಫ್ಟ್ ಟು ರೈಟ್ ಅಲ್ಲೇನೆ ದೊಡ್ಡ ದೊಡ್ಡ ಸೈಟ್ಗಳು ಇರುತ್ತೆ. ಆ ದೊಡ್ಡ ದೊಡ್ಡ ಸೈಟ್ ಹಿಂದ್ಗಡೆನೆ 30-50 ಇರುತ್ತೆ. LIG 42 ಸೈಟು ದೇವರಣೆಗೂ ನನಗೆ ಗೊತ್ತಿಲ್ಲ ಯಾವ ಮೂಲೆಯಲ್ಲಿ ಬರುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಯಾವ ಸೈಟ್ ಮೊದಲೇ ಇದೆ ಅಂತಾನು ಗೊತ್ತಾಗಲ್ಲ, ಯಾಕಂದ್ರೆ ಇದೊಂದು ಅಲಾಟ್ಮೆಂಟ್ ಆಗಿರೋದ್ರಿಂದ. ಸೊ ನನಗೆ HIG ಬೇಕು, ಇದೇ ಸೈಟ್ ಬೇಕು, ಇಲ್ಲೇ ಬೇಕು ಅಂತ ಆಗಲ್ಲ. ಆಮೇಲೆ ಇದೇ ಫೇಸಿಂಗ್ ಬೇಕಂದ್ರೆ ಪ್ಲೀಸ್ ಅಪ್ಲೈ ಮಾಡ್ಬಿಡಿ. ಇದು ಅಲಾಟ್ಮೆಂಟ್ ಹೆಂಗಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ, ದೇವ್ರು ಯಾವ್ದು ನಿಮ್ಗೆ ಅಲಾಟ್ ಮಾಡ್ತಾನೋ ಆ ತರ ನೀವು ಅನ್ಕೊಂಡು ಸೌತ್ ಬಂದ್ರು ತಗೋಬೇಕು, ಈಸ್ಟ್ ಬಂದ್ರು ತಗೋಬೇಕು, ವೆಸ್ಟ್ ಬಂದ್ರು ತಗೋಬೇಕು, ನಾರ್ತ್ ಬಂದ್ರು ತಗೋಬೇಕು, ಯಾವ ಮೂಲೆಯಲ್ಲಿ ಬಂದ್ರು ತಗೋಬೇಕು. ಕ್ಯಾನ್ಸಲ್ ಮಾಡಿದ್ರೆ ದೇರ್ ವಿಲ್ ಬಿ ಫೀಸ್ ಟು ಇಟ್ ನಿಮ್ಮ EMD ಅಮೌಂಟ್ ಅಲ್ಲಿ. ಸೊ ತುಂಬಾ ದೊಡ್ಡ ಲೇಔಟ್. ಇದುವರೆಗೂ ಯಾವುದೇ ಒಂದು ಆಸ್ ಪರ್ ದ ಗೂಗಲ್ ಮ್ಯಾಪ್ ನಾಟ್ ಇವನ್ ಸಿಂಗಲ್ ಹೌಸ್ ಕನ್ಸ್ಟ್ರಕ್ಟೆಡ್ ಹೌಸ್ ಐ ಕೆನಾಟ್ ಸಿ ಹಿಯರ್. ಸೊ ಲೋಕಲ್ ಅವ್ರಿಗೆ ತುಂಬಾ ಒಳ್ಳೇದು. ತುಂಬಾ ಜನ ಲಾಸ್ಟ್ ಟೈಮು ಕೂಡ ತಗೊಂಡಿದ್ದಾರೆ. ಡಿಮ್ಯಾಂಡ್ ಸ್ವಲ್ಪ ಇಲ್ಲಿ ಕಮ್ಮಿ ಇರುತ್ತೆ. ಅಪ್ಲೈ ಮಾಡಿದವ್ರಿಗೆಲ್ಲ ಸಿಗೋ ಚಾನ್ಸಸ್ ಮೋರ್ ದನ್ 50% ಇಲ್ಲಿದೆ. ಸೊ ಒಳ್ಳೆ KHP ಲೇಟ್ ಆಗಿರೋದ್ರಿಂದ ಮೈನ್ ರೋಡಿಂದ ತುಂಬಾ ಹತ್ರ ಇರೋದ್ರಿಂದನೂ ಓಕೆ ಒಂದು ಒಳ್ಳೆ ಜಾಗ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾಳೆ ಫ್ಯೂಚರ್ ಅಲ್ಲಿ ಸಿಟಿ ಏನಾದ್ರು ಎಕ್ಸ್ಪೆಂಡ್ ಆಗಿ ಏನಾದ್ರು ಈ ತರ ಇಲ್ಲೇ ರೋಡ್ ಬಂದ್ರೆ ಈ ತರ ಇದೆ. ಓಕೆ, ಲೆಟ್ಸ್ ಕ್ಲೋಸ್ ಮುದ್ದೇಬಿಹಾಳ. ಲೆಟ್ಸ್ ಗೋ ಟು ಮಹಲ್ ಭಗತ್, ಬಿಜಾಪುರ್ ಡಿಸ್ಟಿಕ್ ಹೋಗೋಣ. ಸೊ ಮಹಲ್ ಭಗತ್ ಏರಿಯಾ ಬಂದ್ಬಿಟ್ಟು ಬಿಜಾಪುರ್ ಡಿಸ್ಟಿಕ್ ಇಂದ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಓಕೆ ತುಂಬಾ ಹತ್ರದಲ್ಲಿದೆ. ತುಂಬಾ ಹತ್ರ ಅಂದ್ರೆ ನಾಟ್ ಇವನ್ ಲೈಕ್ ಸಿಟಿ ಸೆಂಟರ್ ಇಂದ ಇಲ್ಲಿ ಡ್ರೈವ್ ಮಾಡ್ಬೇಕಂದ್ರೆ ಲೆಸ್ ದನ್ 4.5 ಕಿಲೋಮೀಟರ್ ಒಳಗಡೆನೆ ಇದೆ. ಸೊ ಬಟ್ ಇಫ್ ಯು ಸಿ ಮಹಲ್ ಭಗತ್ ಡೀಟೇಲ್ಸ್ ನೀವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ, ಐ ವಿಲ್ ರೆಫರ್ ದಿಸ್ ಇಮೇಜ್.
ಟೋಟಲ್ ಬಂದ್ಬಿಟ್ಟು 68 ಸೈಟ್ಗಳು. ಇದರಲ್ಲಿ LIG, MIG, HIG1 ಅಂಡ್ HIG2 ಕೂಡ ಇದೆ. ಓಕೆ, ಸೊ ಇದರಲ್ಲಿ ಮೊನ್ನೆ ಆಕ್ಷನ್ ಕೂಡ ಆದಂಗಿತ್ತು ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್. ರೀಸೆಂಟ್ ಗೂಗಲ್ ಇಮೇಜ್ ಅನ್ನೆಲ್ಲ ನೋಡಿದ್ರೆ ಓಕೆ, ಸ್ವಲ್ಪ ಹೌಸ್ಗಳು ಕನ್ಸ್ಟ್ರಕ್ಷನ್ಗೂ ಬಂದಂಗಿದೆ. ಒನ್ಸ್ KHB ಲೇಔಟ್ ಅಲ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅಂದ್ರೆ ಓಕೆ, ಇಟ್ ಇಸ್ ವೆರಿ ವೆರಿ ಗುಡ್. ಸಿ, ಬಿಜಾಪುರಕ್ಕೆ ದೆರ್ ಇಸ್ ಅ 3 ಮೇಜರ್ ಎಂಟ್ರಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಬಿಜಾಪುರ ರಿಯಲ್ ಎಸ್ಟೇಟ್ ಬಗ್ಗೆ. ಒಂದು ಬೆಂಗಳೂರು ರೋಡು, ಈ ರೈಟ್ ಸೈಡ್ ಏನಿದೆಯಲ್ಲ ಇಲ್ಲಿ ಟೋಲ್ ಎಲ್ಲ ಇದೆ ನೋಡಿ, ದಿಸ್ ಇಸ್ ಲೈಕ್ ಇಫ್ ಯು ಸಿ ಬಿಜಾಪುರ್ ಬೆಂಗಳೂರು ರೋಡ್ ಅಂತ ಹೇಳಿ, ವಿಜಯಪುರ ಬೈಪಾಸ್ ಬೆಂಗಳೂರು ರೋಡು. ಸೊ ಇದು ಬಂದ್ಬಿಟ್ಟು ನಿಮಗೆ ಹುಬ್ಬಳ್ಳಿ ರೋಡು, ಹುಬ್ಬಳ್ಳಿ ವಿಜಯಪುರ ರೋಡು. ಇನ್ನೊಂದು ಚೂರು ಲೆಫ್ಟಿಗೆ ಹೋದ್ರೆ ಇಲ್ಲಿ ಇದು ಧಾರವಾಡ ಬಿಜಾಪುರ ರೋಡ್. ಸೊ ಇಲ್ಲಿ ಧಾರವಾಡದಿಂದ ಬರ್ಬೇಕಂದ್ರೆ ಈ ರೋಡ್ ಹುಬ್ಬಳ್ಳಿಗೆ, ಇದು ಬೆಂಗಳೂರಿಗೆ. ಇದು ಈ ಮಹಲ್ ಭಗತ್ ನಿಮಗೆ ಸ್ಪೆಷಲಿ ಎಂಟ್ರಿ ಓಕೆ ಹುಬ್ಬಳ್ಳಿ ರೋಡ್ಗೆ ಇದೆ. ಸೊ ಈ ರೋಡಿನ ಬಲಗಡೆ ಮತ್ತೆ ಎಡಗಡೆ ಇದೆ. ಓಕೆ, ಸೊ ಹಾಗಾಗಿ ಇವತ್ತೆಲ್ಲ ನಾಳೆ ಬೆಳೆಯುತ್ತೆ ಅಂತ ಒಳ್ಳೆ ಲೇಔಟ್. ಯಾವ ಪ್ರೈಸ್ ಅಲ್ಲಿ ಇದೆ? 900 rupees per square feet. ಒಂದು 30-40 ಸೈಟ್ಗೂ ನೀವು ಮಿನಿಮಮ್ ಒಂದು 10-11 ಲಕ್ಷ ಪ್ರೈಸ್ ಆಗುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಲುಕ್ಸ್ ಲೈಕ್. ಸಿ ಓಕೆ, ಸಿ March 25 ಇಮೇಜ್ ಇದು. ಓಕೆ, ಇಫ್ ಯು ಸಿ ದರ್ ಆರ್ ಹೌಸಸ್. ಆಕ್ಟಿವ್ ಆಗಿದೆ. ಲೇಔಟ್ಗೆ ಗ್ರ್ಯಾಂಡ್ ಎಂಟ್ರಿ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಎಂಟ್ರಿ ಇದೆ, ಇಲ್ಲಿ ನೋಡ್ಬಿಡೋಣ. ಲೋಕಲ್ ಅವ್ರಿಗೆ ತುಂಬಾ ಒಳ್ಳೇದು, ಆಕ್ಟಿವ್ ಆಗಿ ಮೂವ್ಮೆಂಟ್ಸ್ ಇದೆ. ಐ ಥಿಂಕ್ ಲುಕ್ಸ್ ಟು ಬಿ ಓಕೆ ನನ್ನ ಪ್ರಕಾರ. ಬಟ್ ಸಿ 900 rupees ಯಾವ ರೀತಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ಮನೆ ಕಟ್ತೀರಾ, ಪರ್ಸನಲ್ ಯೂಸ್ ಸೇಲ್ ಮಾಡ್ತೀರಾ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಲೀಸ್ ಕೊಡ್ತಾರಾ, ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡ್ತಾರಾ? ನನಗನ್ಸಿದ ಮಟ್ಟಿಗೆ 50-50. ತುಂಬಾ ಉಳಿದಿರೋ ಸೈಟ್ ಆಗಿರೋದ್ರಿಂದ, ತುಂಬಾ ಹಳೆ ಲೇಔಟ್ಗಳು ಆಗಿರೋದ್ರಿಂದ ಲೀಸ್ ಎಲ್ಲ ಕೊಟ್ಟು 5 ವರ್ಷ 6 ವರ್ಷ ಏನು ತಲೆ ಕೆಡಿಸಲ್ಲ. LIG, MIG, HIGಗೆ. EWS ಮೈಟ್ ಬಿ ಕೊಡ್ಬೋದು, ಬಟ್ LIG, MIG ನನಗನ್ಸಿದ ಮಟ್ಟಿಗೆ ಲೀಸ್ ಏನು ಕೊಡಲ್ಲ. ನೀವು ಅಬ್ಸಲ್ಯೂಟ್ ಸೇಲ್ ಡೀಡ್ ಇರುತ್ತೆ. ಯು ಕ್ಯಾನ್ ಟೇಕ್ ಅ ಕಾಲ್ ಆನ್ ದಟ್. ದಟ್ ಇಸ್ ಅಪ್ ಟು ಯು ಗೈಸ್. ಓಕೆ, ದಿಸ್ ಇಸ್ ಕಂಪ್ಲೀಟ್ ಹುಬ್ಬಳ್ಳಿ ವಿಜಯಪುರ ರೋಡ್ಗೆ ಬರುತ್ತೆ. ಇದನ್ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಬಾ. ಓಕೆ, ಸೊ ನೀವೇನು ನೋಡ್ತಾರೆ ದಿಸ್ ಇಸ್ ಕಸ್ಬಾ. ಇದರಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಕಸ್ಬಾ ಎರಡನೇ ಹಂತ. ಸೊ ಮೊದಲನೇ ಹಂತ ಕಸ್ಬಾ ನೋಡಿ, ಇಷ್ಟು ದೊಡ್ಡ ಲೇಔಟ್ ಇದೆ. ಓಕೆ, ಇದು ಬಂದ್ಬಿಟ್ಟು ಇದರಲ್ಲೂ ಕೂಡ ಕಸ್ಬಾ 2 ಅಂದ್ರೆ 2 ಯಾವಾಗಲೂ ಹಿಂದೆನೇ ಇರುತ್ತೆ ನನ್ನ ಪ್ರಕಾರ. ಫೇಸ್ 1 ಮುಂದೆ ಮಾಡಿರ್ತಾರೆ, ಆಮೇಲೆ 2 ಬರುತ್ತೆ. ಇಲ್ಲಾಂದ್ರೆ ಈ ಮೇನ್ ರೋಡ್ ಏನಿದೆಯಲ್ಲ, ಇದು ರೈಟ್ ಸೈಡ್ 1 ಅಥವಾ ಲೆಫ್ಟ್ ಸೈಡ್ 2 ಅಥವಾ ಲೆಫ್ಟ್ ಸೈಡ್ 1 ರೈಟ್ ಸೈಡ್ 2 ಈ ತರ ಇದ್ದಿರುತ್ತೆ. ಜನರಲಿ 2 ಅಂದ್ರೆ ಫರ್ದರ್ ಹಿಂದೆ ಏನು ಡೆವಲಪ್ ಆಗಿರುತ್ತೆ ಅದನ್ನೇ. ಸೊ ಬಟ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಇಸ್ ಇದು ಬೆಂಗಳೂರು ಬಿಜಾಪುರ ರೋಡ್ ಇದೆ. ಸೊ ಇಟ್ಸ್ ಬೆಂಗಳೂರು ಬಿಜಾಪುರ ರೋಡ್. ಬಿಜಾಪುರ ರೋಡ್ ಇಂದ ಬಂದ್ರೆ ನೀವು ಟೋಲ್ ಹೋಗಕ್ಕೆ ನಮ್ಮ ಮೊದಲನೇ ಇದು ಬರುತ್ತೆ. ಸಿ ದಿಸ್ ಇಸ್ ಅ ಟೋಲ್. ಓಕೆ, ಟೋಲ್ಗಿನ ಒಂದು 500 ಮೀಟರ್ ಅಲ್ಲೇ ನಿಮಗೆ ಲೆಫ್ಟ್ ಅಲ್ಲಿ ಸಿಗುತ್ತೆ. ಸೊ ದಿಸ್ ಇಸ್ ಅ ಟೋಲ್ ನಂಬರ್ಸ್ ಎಲ್ಲ ನೋಡ್ಕೋಬಹುದು. ಸೊ ನೀವು ಈ ಲೇಔಟ್ ಬರ್ಬೇಕಂದ್ರೆ ಟೋಲ್ ರೋಡನ್ನ ಕ್ರಾಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಕೆನ್ ಸಿ ದಿಸ್ ಕರ್ನಾಟಕ ಗೃಹ ಮಂಡಳಿ. ತುಂಬಾ ದೊಡ್ಡ ಲೇಔಟು. ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದ್ರ ಒಳಗಡೆ ಕೂಡ ನ್ಯಾವಿಗೇಟ್ ಮಾಡ್ಬೋದು. ಸೊ ವೈಲ್ ಗೂಗಲ್ ಕ್ಯಾಪ್ಚರ್ ಆಗಬೇಕಾದ್ರೆ 22 ಕ್ಯಾಪ್ಚರ್ ಆಗಿದೆ 3 ವರ್ಷದ ಹಿಂದೆ. ಈಗ ಇನ್ನು ಯಾವ ರೀತಿ ಡೆವಲಪ್ ಆಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಮನೆಗಳಿದೆ, ಪೀಪಲ್ ಆರ್ ಮೂವಿಂಗ್ ಅರೌಂಡ್ ಹಿಯರ್. ಡಬಲ್ ರೋಡು ವಿಚ್ ಇಸ್ ಅರೌಂಡ್ 60 feet ರೋಡು. ಓಕೆ, ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲೆಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಮನೆಗಳು ಕಾಣ್ತಾ ಇದೆ. ಬಟ್ ಏನಂದ್ರೆ ತುಂಬಾ ದೊಡ್ಡ ಲೇಔಟು. ಈ ಮೇನ್ ರೋಡಿಂದ ನೀವು ಈ ಎಂಡಿಗೆ ಬರ್ಬೇಕಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಡ್ರೈವ್ ಕಿಲೋಮೀಟರ್ಸ್. ನಾವು ಈ ಡೆಡ್ ಎಂಡ್ ವರ್ಗು ಡಬಲ್ ರೋಡ್ ಇದೆ, ಈ ಕಡೆ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡು. ಸೊ ಈ ತರ ಸಿನಾರಿಯೋ ಇದೆ ಇದು. ಸೊ ಇದು ಕೂಡ ಫೇಸ್ 2 ಅಂದ್ರೆ ನಿಮಗೆ ಎಲ್ಲಿ ಬೇಕಾದರೂ ಈ ಭಾಗದಲ್ಲಿ, ಈ ಕೊನೆಯಲ್ಲಿ, ಈ ವಾಟರ್ ಟ್ಯಾಂಕ್ ಹತ್ರ, ಇಲ್ಲಿ ಈ ಕಡೆ ಎಲ್ಲಿ ಬೇಕಾದರೂ ಅಲಾಟ್ಮೆಂಟ್ ಆಗ್ಬೋದು. ಗಮನದಲ್ಲಿರಲಿ. ಬಟ್ ಬೆಸ್ಟ್ ಪಾರ್ಟ್ ಇಸ್ ಇದಿರೋದು ಬೆಂಗಳೂರು ಬಿಜಾಪುರ್ ಮೇನ್ ರೋಡಲ್ಲೇ. ಸೊ ನೀವು ಇದನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಲೇಔಟ್ ಪಕ್ಕದಲ್ಲೇ ನೋಡಿ ಆಲ್ರೆಡಿ ಲೈವ್ಲಿಹುಡ್ ಎಲ್ಲ ಇದೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಪಂದನ ಹಾಸ್ಪಿಟಲ್ ಇದೆ. ಓಕೆ, ಸೊ ಜಸ್ಟ್ ಒಂದು 500 ಮೀಟರ್ ಹಿಂದೆ ಮುಂದೆ ಒಳ್ಳೊಳ್ಳೆ ಹೋಟೆಲ್ಸು, ಐ ಮೀನ್ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ. ಸೊ ಇದು ರೈಟ್ ಸೈಡ್ ಬರುವಂಥದ್ದು ಲೇಔಟು. ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಆಲ್ರೆಡಿ ಬೆಳೆದಿದೆ. ಮಹಲ್ ಭಗತ್ ಏನು ಭಾಳ ದೂರದಲ್ಲಿಲ್ಲ. ಇಲ್ಲಿ ನೋಡಿ ಮಹಲ್ ಭಗತ್ ಕಸಬಾ. ಇದು ಹುಬ್ಬಳ್ಳಿ ಬಿಜಾಪುರ ರೋಡ್ಗಿದ್ರೆ ಇದು ಬೆಂಗಳೂರು ಬಿಜಾಪುರ ರೋಡ್ಗೆ, ವಿಜಯಪುರ ರೋಡ್ಗೆ ಇದೆ.
ಓಕೆ, ಈ ತರ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲೂ ಕೂಡ KHB ಲೇಔಟ್ ಇದೆ, ಇಲ್ಲೂ ಒಂದು. ಬಟ್ ಇದು ಮಹಲ್ಬಾದ್ಗೆ ಸೇರುತ್ತೋ ಇನ್ನು ಕಸ್ಬಾಗ್ ಸೇರುತ್ತೋ ಐ ಆಮ್ ನಾಟ್ ಶೋರ್. ಗಮನದಲ್ಲಿರಲಿ, ಈ 3 ಭಾಗದಲ್ಲಿ ಎಲ್ಲೇ ಅಲಾಟ್ಮೆಂಟ್ ಆದ್ರೂ ಯು ಶುಡ್ ಬಿ ಓಕೆ ಟು ಟೇಕ್ ಇಟ್. ಇಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಓಕೆ, ಅದಕ್ಕಿಂತ ಮೊದಲೇ ಇದೆ. ಸೊ ದಿಸ್ ಇಸ್ ಎಂಟೈರ್ ಬಂದ್ಬಿಟ್ಟು ಮಹಲ್ ಭಗತ್ ಕಸಬಾ 2 ಆಯಿತು. ಇದನ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ ಬಬಲೇಶ್ವರ. ಬಬಲೇಶ್ವರ ಇಸ್ ಒನ್ ಆಫ್ ದ ತಾಲೂಕ್ ಇನ್ ಬಿಜಾಪುರಲ್ಲಿ. ಓಕೆ, ಸೊ ಆಲ್ರೆಡಿ ಹಾಫ್ ಅನ್ ಅವರ್ ಮೇಲೆ ಹೋಗಿದೆ. ಬಿಜಾಪುರಲ್ಲಿ ಒಂದು ತಾಲೂಕ್ ಇದು. ಓಕೆ, ಸ್ಕ್ವೀಸ್ ಮಾಡಿದ್ರೆ ನೀವು ಇಲ್ಲಿಗೆ ಬರ್ಬೇಕಂದ್ರೆ ವಿಜಯಪುರದ ಒಂದು 30 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಓಕೆ, ಸೊ ಬಿಜಾಪುರ ರೂರಲ್ ದಾಟಿ ಸರ್ವಾಡ ದಾಟಿ ಬಬಲೇಶ್ವರ ಬರಬೇಕು. ಸೊ ನೀವು ಬಬಲೇಶ್ವರ ಝೂಮ್ ಮಾಡ್ತಾ ಹೋದ್ರೆ, ಇನ್ನೂ ಝೂಮ್ ಮಾಡ್ತಾ ಹೋದ್ರೆ ಯು ವಿಲ್ ಸಿ ದಿಸ್ ಜಂಕ್ಷನ್. ಯು ವಿಲ್ ಕ್ಲಿಯರ್ಲಿ, ನಾನು ಹೇಳಿದ್ದೀನಿ ಧಾರವಾಡ ವಿಜಯಪುರ ರೋಡ್, ಅಂದ್ರೆ ಧಾರವಾಡ ವಿಜಯಪುರ ಮೇನ್ ರೋಡಲ್ಲಿ ಬಬಲೇಶ್ವರ ಬರುತ್ತೆ. ಬಬಲೇಶ್ವರ MB ಪಾಟೀಲ್ ಅವರು MLA ಇಲ್ಲಿದು, ನೆನಪಿರಲಿ. ರೈಟ್ ನಾವು ಕಾಂಗ್ರೆಸ್ ಆಲ್ಸೋ ಇಸ್ ಅಪ್ ರನ್ನಿಂಗ್. ಓಕೆ, ಇದು ಕೂಡ ಸ್ವಲ್ಪ ಇದಾಗುತ್ತೆ ನಿಮಗೆ. ಬಬಲೇಶ್ವರ ಲೈವ್ಲಿಹುಡ್ ಹೆಂಗಿದೆ ಅಂತ ಇದರಲ್ಲೇ ಕಂಡುಹಿಡಿಬಹುದು. 2014 ಕ್ಯಾಪ್ಚರ್ ಇದು. ಓಕೆ, ಈ ತರ ಇದೆ. ಓಕೆ, ಇದನ್ನ ಬಟ್ ಈ ಲೇಔಟ್ ಎಲ್ಲಿ ಬರುತ್ತೆ ಅಂದ್ರೆ ಈ ಬಬಲೇಶ್ವರ ಜಂಕ್ಷನ್ ಇಂದ ಹಿಡಿದು ಒಂದು 500 ಮೀಟರ್ ಹೋದ್ರೆ ಈ ಒಳಗಡೆ ಒಂದು ರೋಡ್ ಕೊಡುತ್ತೆ. ಇಲ್ಲಿಂದ ಇನ್ನೊಂದು 500 ಮೀಟರ್ ಬಂದ್ರೆ ನಮಗೆ ಈ ವಾಟರ್ ಪಾಸಿಂಗ್ ಬ್ರಿಡ್ಜ್ ಇದೆ. ಇದನ್ನು ದಾಟಿ ನೀವು ಚೂರು ಮುಂದೆ ಬಂದ ತಕ್ಷಣ ಎಡಗಡೆ ನಿಮಗೆ ರಿಯಲ್ ಎಸ್ಟೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 4-5 ಮನೆ ಕಟ್ಟಿದ್ದಾರೆ, ಪ್ರೈವೇಟ್ ಲೇಔಟ್ಸ್ ಎಲ್ಲ ಇದೆ. ಓಕೆ, ಲೈವ್ ಇಮೇಜ್ ತೋರಿಸ್ಬಿಡ್ತೀನಿ ಅದ್ರದ್ದು ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಪ್ರೈವೇಟ್ ಲೇಔಟು, ಮನೆಗಳಿದೆ, ನೀಟಾಗಿ ಮಾಡಿದ್ದಾರೆ. ಈ ಕಡೆ ಕೂಡ ಒಂದು ಪ್ರೈವೇಟ್ ಲೇಔಟ್ ಇದೆ, ಇಲ್ಲಿ ಕೂಡ ನೀಟಾಗಿ ಮಾಡಿದೆ. ಇದು ಬಂದ್ಬಿಟ್ಟು ಶರಣು ಗುರು ಶಾಂತವೀರ ಬಡಾವಣೆ ಅಂತ. ಓಕೆ, ಈ ವಾಟರ್ದು ಏನು ಹೇಳಿದಲ್ಲ ಇದೆ ವಾಟರ್ದು. ಮೇಲ್ಗಡೆ ನೀರಾವರಿದು ನೀರು ಪಾಸ್ ಆಗುತ್ತೆ. ಆಲ್ರೆಡಿ ಒಂದು ಟ್ರ್ಯಾಕ್ಟರ್ ಶೋರೂಮ್ ಕೂಡ ಆಗಿದೆ. ಓಕೆ, ನೀವು ಇದನ್ನ ದಾಟಿ ಒಂದು 200 ಮೀಟರ್ ಮುಂದೆ ಬಂದರೆ ನಮ್ಮ KHB ಲೇಔಟ್ ಇದೆ, ತೋರಿಸ್ಬಿಡ್ತೀನಿ. ದಿಸ್ ಇಸ್ ಓಕೆ. ಈ ಬೋರ್ಡ್ ಏನಿದೆಯಲ್ಲ, ಈ ಬೋರ್ಡ್ ರೈಟ್ ಸೈಡ್ ಬರೋದು KHB ಲೇಔಟ್. ಸೊ ಇಲ್ಲೊಂದು ಟಿಂಬರ್ ಬಿಸ್ನೆಸ್ ಇದೆ. ದಿಸ್ ಇಸ್ ಎಂಟ್ರಿ ಫಾರ್ ನಮ್ಮ KHB ಲೇಔಟ್ ಇದೆ, ದಿಸ್ ಒನ್. ಓಕೆ, ಇಲ್ಲಿ ಯಾವುದೇ ಕೂಡ ಮನೆ ಆಗಿಲ್ಲ. ಸೊ ಇಫ್ ಯು ಸಿ ದಿಸ್ ಇಸ್ ಅ KHB ಲೇಔಟ್. ಅಟ್ಯಾಚ್ ಟು ಪ್ರೈವೇಟ್ ಇದೆ, ಏನಂತ ಡಿಫ್ರೆನ್ಸ್ ಏನು ಕಾಣಲ್ಲ. ಸೊ ಇದು KHB, ಇದು ಪ್ರೈವೇಟು. ಸೊ ಇಲ್ಲಿ ಒಳ್ಳೆ ಪ್ರೈಸ್ ಇದೆ. ಲೋಕಲ್ ಅವ್ರು ಅಪ್ಲೈ ಮಾಡಿ ತಗೊಳ್ಳಿ. ಬಟ್ KHB ಲೇಔಟಲ್ಲಿ ಇದುವರೆಗೆ ಯಾವುದು ಒಂದು ಮನೆ ಆಗಿಲ್ಲ. ಓಕೆ, ಸೊ ಅಪ್ಲೈ ಮಾಡಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನಂಗೆ ಕಾಲ್ ಮಾಡಿ. ನನ್ನ ಹತ್ರ ಒಂದು ಲಾಸ್ಟ್ ಟೈಮ್ ಅಲಾಟ್ ಆದ್ರೆ ಒಂದು 3-4 ಜನ ಸೇಲ್ ಮಾಡಕ್ಕೆ ರೆಡಿ ಇದ್ದಾರೆ. ಕೆಲವೊಂದು ಸೈಟ್ ಅಂತೂ ಈ ಮೇನ್ ರೋಡಲ್ಲೇ ಇದೆ. ಓಕೆ, ಈ ರೋಡು ಇವತ್ತಲ್ಲ ನಾಳೆ ದೊಡ್ಡದಾಗುತ್ತೆ. ಸಿಂಗಲ್ ರೋಡ್ ಇದ್ರು ಡಬಲ್ ರೋಡ್ ಹೋದಾಗ KHB ಅವರು ಅದಕ್ಕೆ ಎಷ್ಟು ಜಾಗ ಬಿಟ್ಟು ಅಷ್ಟು ಜಾಗ ಬಿಟ್ಟು ಲೇಔಟ್ ಮಾಡಿರೋದ್ರಿಂದ ಈ ರೋಡ್ ಡಬಲ್ ಆದ ತಕ್ಷಣ ಇದು ಮೇನ್ ಎಂಟ್ರಿ ಈ ಲೇಔಟ್ಗೆ ಮೇನ್ ರೋಡಿಂದಾನೆ ಬಂದ್ಬಿಡುತ್ತೆ. ಯಾವುದೇ ರೀತಿಯಾದ ಬಿಟ್ವೀನ್ ಅಲ್ಲಿ ಯಾವುದೇ ಇರೋದಿಲ್ಲ. ಸೊ ಇನ್ ಕೇಸ್ ಇಲ್ಲಿಯೂ ಬೇಕಂದ್ರೆ ಗೆಟ್ ಇನ್ ಟಚ್ ವಿತ್ ಮೀ. ಇನ್ ಕೇಸ್ ಅಪ್ಲೈ ಮಾಡಿ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ ಈಗೇನು ನನಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲಾಟ್ಮೆಂಟ್ಗೆ ಕರೆದಿದ್ದಾರೆ. ಡೈರೆಕ್ಟಾಗಿ ಅಪ್ಲೈ ಮಾಡಿ ಅಲ್ಲೇ ತಗೊಳ್ಳಿ. ಓಕೆ, ಸೊ ಲೇಔಟ್ ಮಧ್ಯದಲ್ಲಿ ಯಾವುದೇ ಕೂಡ ಲೈವ್ ಇಮೇಜ್ ಇಲ್ಲ. ಬಟ್ ದಿಸ್ ಇಸ್ ಲೈಕ್ ದಿಸ್. ಓಕೆ, ಬಬಲೇಶ್ವರದಿಂದ ಒಂದು 2 ಕಿಲೋಮೀಟರ್ ಮುಂದೆ ಬಂದರೆ ನಿಮ್ಗೆ 2 ಕಿಲೋಮೀಟರ್ ಅಲ್ಲ, ಅಪ್ರಾಕ್ಸಿಮೇಟ್ಲಿ 1-1.5 ಕಿಲೋಮೀಟರ್ ಬಂದರೆ ನಿಮಗೆ ಇದು ಸಿಗುತ್ತೆ. ಸೊ ದಿಸ್ ಇಸ್ ಬಬಲೇಶ್ವರ್. ನೆಕ್ಸ್ಟ್ ಬಂದು ಹುನಗುಂದ್. ಹುನಗುಂದ್ ತಾಲೂಕಲ್ಲಿ ಬಾಗಲಕೋಟ್ ಡಿಸ್ಟಿಕಲ್ಲಿ ಬರುತ್ತೆ. ಹುನಗುಂದ್ ನೀವು ಮಿನಿಮೈಸ್ ಮಾಡಿದ್ರೆ ನೀವು ಬಾಗಲಕೋಟಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇಟ್ ಇಸ್ ಲಿಟಲ್ ಲಾಂಗ್ ಡ್ರೈವ್ ಇದೆ. ಓಕೆ, ಬಾಗಲಕೋಟೆ ಇಲ್ಲಿದೆ. ಸೊ ಝೂಮ್ ಮಾಡಿದ್ರೆ ತುಂಬ ಚಿಕ್ಕ ತಾಲೂಕು ಇದು, ಬಾಗಲಕೋಟೆ ಡಿಸ್ಟಿಕಲ್ಲಿ. ಓಕೆ, ಸೊ ಒಂದು ರೋಡ್ ಬಂದ್ಬಿಟ್ಟು ನಿಮಗೆ ಬಾಚಿ ರಾಯಚೂರು ಹೈವೇ ಇದೆ, ಇನ್ನೊಂದು ಬಂದ್ಬಿಟ್ಟು ರಾಂಚಿ ಹೈವೇ ಇದೆ, ಬಾಗಲಕೋಟೆಗೆ ಎಕ್ಸಿಟ್ ಎಂಟ್ರಿ ಇದೆ. ಸೊ ಇದರಲ್ಲಿ ಕೂಡ ಮೊನ್ನೆ ಕೂಡ ಅಲಾಟ್ಮೆಂಟ್ ಆಗಿದೆ. ಇನ್ನೂ ಉಳಿದಿರೋ ಸೈಟ್ಗಳನ್ನ ಅಲಾಟ್ಮೆಂಟ್ಗೆ ಕರೆದಿದ್ದಾರೆ. ಈ ಸಲ ನಂಬರ್ಸ್ 121 ಇದೆ. ಕಾಂಬಿನೇಷನ್ ಆಫ್ EWS 26C MIG LIG HIG ಎಲ್ಲ ಇದೆ. 600 rupees per square feet. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಅಪ್ಲೈ ಮಾಡಿ. ಸೊ ಈ ಹುನಗುಂದ್ ತಾಲೂಕಿಂದ ಚಿತ್ತವಾಡಗಿ ರೋಡ್ ಏನಿದೆಯಲ್ಲ, ಇದನ್ನ ತಗೊಂಡು ಸ್ವಲ್ಪ ಮುಂದೆ ಬಂದರೆ MMDRS ಹುನಗುಂದ್ ಇದೆ. ಅದನ್ನ ದಾಟಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಣುತ್ತೆ KHB ಲೇಔಟ್. ಲೈವ್ ಇಮೇಜ್ ತೋರಿಸ್ಬಿಡ್ತೀನಿ.
ದಿಸ್ ಇಸ್ ಅ KHP ಲೇಔಟ್. ಯು ಕ್ಯಾನ್ ಸಿ ಬೋರ್ಡ್ ಆಲ್ಸೋ. ಸ್ವಲ್ಪ ಲೋಡಿಂಗ್ ಪ್ರಾಬ್ಲಮ್ ಇದೆ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಇಲ್ಲಿದೆ ನೋಡಿ, ಕರ್ನಾಟಕ ಗೃಹ ಮಂಡಳಿ ಬಡಾವಣೆ, ಚಿಕ್ಕಬಾದವಾಡಗಿ, ಹುನಗುಂದ. ಓಕೆ, ಇದು ಕೂಡ ಒಳಗಡೆ ಮೇನ್ ರೋಡಲ್ಲೇ ಇದೆ. ತುಂಬ ಒಂಥರ ಪಾರ್ಕ್ ಥರ ಇದೆ. ನಾನು ಇಲ್ಲಿ ಹೋಗಿದ್ದೀನಿ. ಓಕೆ, ಸೊ ಒಂದ್ಸಲ ಅಲ್ಲಿ ಹೋದಾಗ ಇಟ್ ಇಸ್ ವೆರಿ ನೈಸ್. ಎಡಗಡೆ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಬಲಗಡೆ KHP ಲೇಔಟ್ ಇದೆ. ಸುತ್ತಮುತ್ತ ಇರೋರಿಗೆ ತುಂಬ ಒಳ್ಳೇದಾಗುತ್ತೆ, ಒಳ್ಳೆ ಎಂಟ್ರಿ ಮಾತ್ರ. ಓಕೆ, ಸೊ ಈ ಥರ ಇದೆ. ಇದು ಕೂಡ ಮೇನ್ ರೋಡಲ್ಲಿ ನಿಮಗೆ HIG 2 ಎಲ್ಲ ಬೇಕು ಅಂತಂದರೆ ಮೇನ್ ರೋಡಲ್ಲಿ ಸಿಗೋ ಚಾನ್ಸಸ್ ಇದೆ. ಇನ್ನೆಲ್ಲ HIG 1ಗಳೆಲ್ಲ ಒಳಗಡೆ ಇರುತ್ತೆ. 3040 3050 EWS ಅಂದರೆ ಈ ಲೇಔಟ್ ಹಿಂಭಾಗದಲ್ಲಿ ಎಲ್ಲಿ ಬೇಕಾದರೂ ಸಿಗ್ಬೋದು. ನೀವು ಮೆಂಟಲಿ ರೆಡಿ ಇರಬೇಕು, ಈ ಲೇಔಟಲ್ಲಿ ಸೈಟ್ ಸಿಗರೆ ತೊಗೊಳಕ್ಕೆ. ಯಾವುದೇ ಫೇಸಿಂಗ್ ಕೂಡ ಸಿಗ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗದಗ್ ಕಳಸಾಪುರ ಫೇಸ್ 1 ಆ್ಯಂಡ್ ಫೇಸ್ 2 ಎರಡೂ ಕೂಡ ಒಂದೇ ಲೊಕೇಶನ್ನು, ಬಟ್ ಲೇಔಟಲ್ಲೇ ಇದಿದೆ. ಸೊ ಗದಗ್ ಕಳಸಾಪುರ ಬಂದ್ಬಿಟ್ಟು ನಿಮಗೆ ದಿಸ್ ಇಸ್ ಅ ಕಳಸಾಪುರ ಸರ್ವೆ ನಂಬರ್ ಬರೋದ್ರಿಂದ ಇದನ್ನು ಗದಗ್ ಕಳಸಾಪುರ KHP ಲೇಔಟ್ ಅಂತ ಹೇಳ್ತಾರೆ. ಇಲ್ಲಿ ಹೈಲೈಟ್ ಆಗಿದೆ ನೋಡಿ. ಓಕೆ, ದಿಸ್ ಎಂಟೈರ್ ಪಾರ್ಟ್ ಇಸ್ KHP ಲೇಔಟ್. ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ಗದಗ್ ಡಿಸ್ಟಿಕ್ಕಿಂದ ನೀವು ಇಲ್ಲಿಗೆ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3.5-4-5 ಕಿಲೋಮೀಟರ್ ಡ್ರೈವ್ ಮಾಡಬೇಕಾಗುತ್ತೆ. ಓನ್ಲಿ ದ ಬ್ಯಾಡ್ ಪಾರ್ಟ್ ಆಫ್ ದಿಸ್ ಇಸ್ ಗದಗಲ್ಲಿ ಈಗ ಫೇಮಸ್ ಆಗಿರೋದು ಎರಡೇ ರೋಡು. ಒಂದು ಹುಬ್ಬಳ್ಳಿ ಟು ಗದಗ್ ಹೈವೇ. ಓಕೆ, ಇದು ಹುಬ್ಬಳ್ಳಾರಿ ರಸ್ತೆ. ಸೊ ಇದು ಬಂದ್ಬಿಟ್ಟು ಗದಗ್ ಒಳಗಡೆ ಇಲ್ಲಿ ಹೋಗ್ತಾರೆ. ಈ ಬೈಪಾಸನ್ನು ಯೂಸ್ ಮಾಡಿಕೊಂಡು ಮುಂದೆ ಜನಗಳು ಕೊಪ್ಪಳ ಹೋಗ್ತಾರೆ. ಹೊಸಪೇಟೆ ಬಳ್ಳಾರಿ ರೋಡ್ ಇದೆ. ಇದು ಕೂಡ ಸ್ವಲ್ಪ ಬೆಳೀತಾ ಇದೆ. ಬಟ್ ಈ ಜಂಕ್ಷನ್ ಬಂದ್ಬಿಟ್ಟು ಇದಕ್ಕೆ ಅಂತ ಹೇಳ್ತಾರೆ ಅಂದರೆ ಗಣಪತಿ ಓಕೆ ಮುಗೋಡ್ ರೋಡ್ ಅಂತ ಹೇಳ್ತಾರೆ. ಇದು ಈ ಕಡೆ ಯಾವ ಕಡೆ ಲಕ್ಷ್ಮೀಶ್ವರ ಕಡೆ ಹೋಗೋ ಜಾಗ ಇದು. ಲಕ್ಷ್ಮೀಶ್ವರ, ಲಕ್ಷ್ಮೀಶ್ವರ, ಗದಗ್ ಲಕ್ಷ್ಮೀಶ್ವರ ರೋಡ್ ಇದು. ಸೊ ಈ ಬೈಪಾಸ್ ಜಂಕ್ಷನನ್ನು ದಾಟಿ ಅಪ್ರಾಕ್ಸಿಮೇಟ್ಲಿ ಒಂದು 2 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನಾವು KHP ಲೇಔಟ್ ಕಾಲನಿಗೆ ಬರ್ತೀವಿ. ತುಂಬ ದೊಡ್ಡ ಲೇಔಟು. ಬೈ ಡಿಫಾಲ್ಟ್ ಯು ಕ್ಯಾನ್ ಸಿ ದಿಸ್. ವೆಹಿಕಲ್ ಮೂವ್ಮೆಂಟು ಆ್ಯಕ್ಟಿವ್ ಆಗಿ ಹೆಂಗಿದೆ ಅದನ್ನು ಕೂಡ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ದೇರ್ ಇಸ್ ನೋ ಡೌಟ್. ಓಕೆ, ತುಂಬ ಜನ ಈ ಜಾಗನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸುತ್ತಮುತ್ತ KHP ಲೇಔಟಲ್ಲಿ ಯಾವ ಥರ ಇದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕ್ಲಿಯರಾಗಿ ಬೋರ್ಡೇ ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಳಸಾಪುರ ಲೇಔಟ್ ಅಂತೇಳಿ. ಈ ಗೂಗಲ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಇಷ್ಟೊಂದು ವೆಹಿಕಲ್ ಮೂವ್ಮೆಂಟ್ ಇದೆ. 22 ಕ್ಯಾಪ್ಚರ್ ಇದು. ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಲಿಟಲ್ ಸ್ವಲ್ಪ ಇದೆ, ಬಟ್ ಲೇಔಟು ನೀವು ಎಂಡಿಗೆ ಬರಬೇಕಂದ್ರೆ ಯು ಹ್ಯಾವ್ ಟು ಡ್ರೈವ್ ಅನದರ್ 2 ಕಿಲೋಮೀಟರ್. ಓಕೆ, ನಿಮಗೆ ಈ ಬೆಸ್ಟ್ ಪಾರ್ಟ್ ಇಸ್ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ ಪಕ್ಕದಲ್ಲೇ ಇದೆ. ಓಕೆ, ಅದಾದಮೇಲೆ ಕೆಲವೊಂದು ಮಹಾತ್ಮ ಗಾಂಧೀಜಿ ರೂರಲ್ ಡೆವಲಪ್ಮೆಂಟು ಗೌರ್ಮೆಂಟ್ ಆಫೀಸ್ಗಳು ಸ್ವಲ್ಪ ಈ ಭಾಗದಲ್ಲಿ ಜಾಸ್ತಿ ಇದೆ, ಒಂದೆರಡು. ಬಟ್ ಇದು ಇಫ್ ಯು ಸಿ ನಾಟ್ ಇವನ್ ಅ ಸಿಂಗಲ್ ಹೌಸ್ ಇವನ್ ಟುಡೇ. ನಾನು ಇಲ್ಲೂ ಕೂಡ ಹೋಗಿದ್ದೀನಿ, ತುಂಬ ಅಡ್ಡಾಡಿದ್ದೀನಿ. ಇಟ್ ಈಸ್ ಲೈಕ್ ಮರುಭೂಮಿ ಥರ ಇದೆ. ಯಾವುದೇ ರೀತಿಯ ಒಂದು ಮನೆ ಕೂಡ ಆಗಿಲ್ಲ. ನೀವು ಇಫ್ ಯು ಸಿ ಲೆಫ್ಟ್ ರೈಟ್ ಸೆಂಟರ್ ಕೆಲವೊಂದು ಕಡೆ ನಿಮಗೆ ಕಾಡು ಅನ್ನಿಸ್ಬಿಡುತ್ತೆ, ಬಟ್ ಕೆಲವೊಂದು ಕಡೆ ಈ ಮೇನ್ ರೋಡಲ್ಲಿ ಏನಾದರೂ ಸಿಕ್ಕರೆ ಯು ಆರ್ ಲಕ್ಕಿಯಸ್ಟ್ ಪರ್ಸನ್. ಓಕೆ, ಕೆಲವೊಂದು ಅವ್ರು ಕಟ್ಟಿರೋ ಮನೆಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ, ಆ ಥರ ಇದೆ. ಅಲ್ಲಿ ಯಾವುದೂ ಕೂಡ ಗೂಗಲ್ ಇಮೇಜ್ ಕ್ಯಾಪ್ಚರ್ ಆಗಿಲ್ಲ. ಸೊ ಒಬ್ಬರು ಇಲ್ಲಿ ಯಾರೋ ಡಾಕ್ಟರ್ ನರೇಗಲ್ ಅಂತಿದ್ದಾರೆ. ಸೊ ಅವ್ರ ಫೋಟೋಸ್ ನೋಡಿದ್ರೆ ಚೆನ್ನಾಗಿದೆ. ಅವರು ಈ ಕೊನೆ ಮೂಲೆಯಲ್ಲಿ ಮನೆಯಲ್ಲಿದ್ದಾರೆ. ಸೊ ಹಾಗೆ ಇದೇ ಲೇಔಟ್ ಸ್ವಲ್ಪ ಮುಂದೆ ಬಂದ್ರೂ ಊರಿಗೆ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ಕರ್ನಾಟಕ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಕೂಡ ಇದೆ. ಸೊ ಇದು ಕೂಡ ನೀವು ಇಲ್ಲಿಂದ ನೋಡ್ಬೋದು. ಬಟ್ ಏನಂದರೆ ಸ್ವಲ್ಪ ಗದಗು ಯು ಕ್ಯಾನ್ ಸಿ ಲೈಕ್ ದಿಸ್ ಅಂತ ಕ್ರಿಕೆಟ್ ಗ್ರೌಂಡ್ ಥರ ಇದೆ. ರೋಡ್ಸ್ ಎಲ್ಲ ಹಾಳಾಗಿದೆ, ತುಂಬ ಹಳೆಯ ಲೇಔಟ್ ಇದು. ಓಕೆ, ಈ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಸೆಂಟರ್ ಕೂಡ ಇಲ್ಲೇ ಇದೆ. ಸ್ವಲ್ಪ ಲೈಕ್ ಲ್ಯಾಂಡ್ಸ್ಕೇಪ್ ಲೈಕ್ ಲಿಟಲ್ ಡೌನ್ ಅಂಡ್ ಅಪ್ ಈ ಗದಗ್ ಒಳಗಡೆದು ಕಾಣ್ತಾ ಇದೆ, ಆ ಥರ ಇದೆ. ಸೊ ಇಲ್ಲಿ ನೀವು ಕಂಫರ್ಟಬಲ್ ಇದ್ದರೆ ತೊಗೊಳ್ಳಿ. ಬಟ್ ಪ್ರೈಸ್ ಸ್ಟ್ಯಾಂಡ್ ಪಾಯಿಂಟ್ ತುಂಬ ಲೋಯೆಸ್ಟ್ ಇದು. 380 rupees ಪರ್ ಸ್ಕ್ವೇರ್ ಫೀಟ್. ಅಂದರೆ ನೀವು ಒಂದು 30-40 ಸೈಟಿಗೆ ಹಾಕಿದ್ರೆ ನಿಮಗೆ 4-4.5 ಲಕ್ಷದಲ್ಲೇ ಸಿಕ್ಬಿಡುತ್ತೆ. ಬಟ್ ನೀವು ಅದನ್ನು ಎಷ್ಟು ದೂರ ಇಟ್ಕೊತೀರಾ, ಏನು ಮಾಡ್ತೀರಾ ಮುಂದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ದೊಡ್ಡ ಲೇಔಟು, ಗಮನದಲ್ಲಿ ಇಟ್ಕೊಳ್ಳಿ. ಬಟ್ ಈ ಭಾಗದಲ್ಲಿ ನೀವು ಯಾವುದೇ ಸೈಟ್ ಅಪ್ಲೈ ಮಾಡಿದ್ರು ಎಲ್ಲಿ ಸಿಗುತ್ತೆ ಅನ್ನೋದು, ಯಾವ ಫೇಸಿಂಗ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಇದ್ದರೆ ಕೇರ್ಫುಲ್ ಆಗಿರಿ. ಈ ಭಾಗದಲ್ಲಿ ಇನ್ನೂ ಒಂದು ಮನೆ ಆಗದಿರೋದ್ರಿಂದ ರೀಸೇಲ್ ಮೈಟ್ ಟೇಕ್ ವೆರಿ ವೆರಿ ಲಾಂಗ್ ಟೈಮ್. ಯಾಕಂದರೆ ತುಂಬ ಜನ ಜಸ್ಟ್ ತೊಗೊಂಡ್ಬಿಟ್ಟು ಸೇಲ್ ಮಾಡಿಬಿಡೋಣ ಅನ್ನೋ ಪ್ಲಾನಲ್ಲಿ ಮಾಡ್ತೀರಾ. ಬಟ್ ದಟ್ ಮೈಟ್ ನಾಟ್ ವರ್ಕ್ ಹಿಯರ್ ಸ್ಪೆಷಲಿ. ಯಾಕಂದರೆ ಒಂದು ಮನೆ ಆಗಿಲ್ಲ,
ಇನ್ನು ಇದು ಆಲ್ರೆಡಿ ತುಂಬ ಹಳೆ ಲೇಔಟ್, ಅಂದರೆ ಇಷ್ಟು ಲೇಔಟ್ ಇಷ್ಟು ಚೆನ್ನಾಗಿದೆ ಇಷ್ಟೆಲ್ಲ ಹಾಳಾಗಿದೆ ಅಂತ ಮಿನಿಮಮ್ ಒಂದು 10 ವರ್ಷದ ಹಿಂದೆ ಮಾಡಿರುವಂಥ ಲೇಔಟ್. ಐ ಥಿಂಕ್ 2015, 16, 17 ಅಲಾಟ್ಮೆಂಟ್ ಆಗಿರಬೇಕು ಇನಿಷಿಯಲಿ. ಈಗೆಲ್ಲ ಕೊಡ್ತಿರೋದು ಉಳಿದಿರೋದು ಕ್ಯಾನ್ಸಲ್ ಆಗಿರೋ ಸೈಟ್ಗಳು. ಈ ಲೇಔಟಲ್ಲಿ ಫ್ಯೂಚರಲ್ಲಿ ಆಪ್ಷನ್ ಕೂಡ ಬರ್ಬೋದು, ಕಾರ್ನರ್ ಸೈಟ್ಗಳಿದ್ರೆ ನೋಡಿ, ನೀವು ಅಲಾಟ್ಮೆಂಟ್ಗೆ ಹೋಗಿ ಮಾಡ್ತೀರಾ, ಆಪ್ಷನಲ್ಲಿ ಮಾಡ್ತೀರಾ, ದಟ್ಸ್ ಅಪ್ ಟು ಯು. ಬಟ್ ಪ್ರೈಸ್ ಸ್ಟ್ಯಾಂಡ್ ಪಾಯಿಂಟ್ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು. ಯಾವ ಲೆವೆಲ್ಗೆ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ ನೆಕ್ಸ್ಟ್ 5 years 10 years ಅಲ್ಲಿ, ಐ ಆಮ್ ನಾಟ್ ಶೋರ್. ಬಟ್ ಇಟ್ಸ್ ಅ KHB ಲೇಔಟ್. ಡಾಕ್ಯುಮೆಂಟೇಷನ್ನು, ರೋಡ್ಸು, ಡೆವಲಪ್ಮೆಂಟು ಸ್ಲೋ ಆದ್ರೂ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಎಂಟೈರ್ ಗದಗ. ಓಕೆ, ಎಲ್ಲಿ ಬೇಕಾದರೂ ಸಿಗ್ಬೋದು, ಕೇರ್ಫುಲ್ ಆಗಿದೆ. ಓಕೆ, ಸೊ ಬೆಸ್ಟ್ ಥಿಂಗ್ ಇಸ್ ಮೆಡಿಕಲ್ ಕಾಲೇಜ್ ಇದೆ, ತುಂಬ ಜನ ಆಮೇಲೆ ರೋಡ್ ಕೂಡ ತುಂಬ ಬ್ಯುಸಿ ರೋಡು. ಯು ಕ್ಯಾನ್ ಎವಿಡೆಂಟ್ಲಿ ಚೆಕ್ ಇಯರ್. ಕ್ಲಿಯರಾಗಿ ಹೇಳಿದ್ದೀನಿ, ಹಾಗಾಗಿ ನಾನು ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಫುಲ್ಲಿ ಅಬೌಟ್ ಗದಗ. ಓಕೆ, ಇದನ್ನು ಕೂಡ ಕ್ಲೋಸ್ ಮಾಡ್ತೀನಿ. ಇದೇ ಥರ ಕರ್ನಾಟಕದಲ್ಲಿ ನೆಕ್ಸ್ಟ್ ಬರುವಂಥ ಆಪರ್ಚುನಿಟಿ ಏನಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನೋಡ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ, ಏನಾದರೂ ಮಾಡಿ, ಏನು ಅನ್ನಿಸ್ತು ಅಂತ ಹೇಳಿ. ಬೆಂಗಳೂರು ನೆಕ್ಸ್ಟ್ ವೇಟ್ ಮಾಡ್ತಾ ಇದ್ದರೆ ಅದು ಕೂಡ ಬರುತ್ತೆ. ಆಲ್ ದ ಬೆಸ್ಟ್.